ಹತ್ತು ಕಿಟಕಿಗೆ 60. ಆಸ್ಪತ್ರೆ ಕಿಟಕಿಗೆ 6 ಜೈಲ್ ಕಿಟಕಿಗೆ ಕೂತ್ಕೊಳ್ಳ. ನೀವು 6 ತಿಂಗಳು ಅಲ್ಲೇ ಇಟ್ಕೊಂಡಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಡಾಕ್ಟರ್ ಬಂದ್ರು. ಹಲೋ, ನಾನು ಬಂದು ಅರ್ಧ ಗಂಟೆ ಆಯ್ತು. ಪಾರ್ಡನ್ ಮೀ. ಅಪ್ಪ ಅವ್ರು ಬಂದು ಅರ್ಧ ಗಂಟೆ ಆಯ್ತು. ನೀವೆಲ್ಲಿಗೆ ಹೋಗಿದ್ರಿ? ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ರೌಂಡ್ಸ್ಗೆ ಹೋಗ್ತಾರಷ್ಟೇ. ನನಗೆ ಯಾರಿಗೂ ಕಾದ ಅಭ್ಯಾಸವಿಲ್ಲ. ಹಾಗಾದ್ರೆ ಇನ್ಮೇಲಿಂದ ಅಭ್ಯಾಸ ಮಾಡ್ಕೊಳ್ಳಿ. ಯಾರ ಜೊತೆ ಮಾತಾಡ್ತಿದ್ದೀರ ಅಂತ ಗೊತ್ತಾ ನಿಮ್ಗೆ? ಎದ್ದು ಹೇಳ್ಬೇಡಿ, ಉಳ್ಕೊಂಡು ಬಿಟ್ಟಾಯ್ತು. ನಿಮ್ ಬೇರೆ ಖರಾಬ್ ಆಗೈತೆ. ಇಲ್ಲಿಗೆ ಬರೋರೆಲ್ಲ ಲಿವರ್ ಕ್ಯಾನ್ಸರ್ ನಿಂದ ಎಫೆಕ್ಟ್ ಆಗಿರೋ ಪೇಷಂಟ್ಗಳು ಮಾತ್ರ. ನೀವು ಅದಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ. ಈಗಲೂ ನನ್ನ ಮಾತೆ ನಡೆಯೋದು. ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ. ಇನ್ಯಾವುದು ತಮಗೆ ಸಂಬಂಧಿಸಿದ ವಿಚಾರ? ನೀವು ಯಮನ ಸಾವಿನ ಮನೆ ಹೊಸ್ತಿಲಲ್ಲಿ ನಿಂತಿರೋ ಒಬ್ಬ ರೋಗಿ. ನಿಮಗೆ ಉಳಿದಿರೋ ಏಕೈಕ ಆಶಾ ಕಿರಣ ನನ್ನ ಈ ಆಸ್ಪತ್ರೆಯಲ್ಲಿ ನಾನು ಕೊಡೋ ಆಲ್ಮೋಸ್ಟ್ ಪ್ರೂವ್ ಆಗೋ ಅರ್ಥದಲ್ಲಿರೋ ಮೂಲಿಕಾ ಟ್ರೀಟ್ಮೆಂಟ್. ನನ್ನ ಆಸ್ಪತ್ರೆಯಲ್ಲಿರೋ ಇಲ್ಲಿಗೆ ಬರೋ ಎಲ್ಲರೂ ನನ್ನ ರೋಗಿಗಳೇ. ಅವರು ಮುಖ್ಯಮಂತ್ರಿಗಳು ಭಿಕ್ಷಾ ಪಾತ್ರ ಹಿಡಿದವರು ನನಗೆ ಮುಖ್ಯ ಅಲ್ಲ. ರೋಗಿಯಾಗಿ ನಮ್ಮ ಸಂಬಂಧವನ್ನ ಮುಂದುವರಿಸೋ ಹಾಗಿದ್ರೆ ನೀವಿಲ್ಲಿ ಉಳ್ಕೊಳ್ಬಹುದು. ಅದರ್ವೈಸ್ ಶಾಮು, ಹೊರಗೆ ಹೇಗೆ ಹೋಗ್ಬೇಕು ಅಂತ ದಾರಿ ತೋರಿಸ್ಕೊಡು. ಎಷ್ಟು ಕೊಟ್ಟು ಅಧಿಕಾರದಲ್ಲಿದ್ದಾಗ ನೀವು ತುಂಬಿಕೊಂಡಿದ್ದಕ್ಕೂ ತಿನ್ನೋದು ಹೇಗೇನು ಅಲ್ಲ. ಕೈ ಚಿಟ್ಕೆ ಹೊಡೆದ್ರೆ 100 ಜನ MLA-ಗಳು ನಮ್ಮ ಮನೆ ಬಾಗಿಲ ಮುಂದೆ ಕ್ಯೂ ನಿಂತಿದ್ರು. ಅದರಲ್ಲಿ ಅರ್ಧ MLA-ಗಳು ನೀವು ಬಂದಿರೋದು ಜೀವನ ಕ್ಯಾನ್ಸರ್ ಅಂತ ತಿಳಿದು ಆಸ್ಪತ್ರೆ ತಂದು ಬಂದಿರಲಿಲ್ಲ. ನೀವು ಟಿಕೆಟ್ಗಳು ಇಂಗ್ಲೆಂಡ್ ಅಮೆರಿಕ ಪ್ಲೇನ್ ಹತ್ತಿದ ಕೂಡಲೇ ನಿಮ್ಮನ್ನ CM ಸೀಟಿಂದ ಕೆಳಗಿಳಿಸಿದ್ರು. ನಿಮ್ ತಾವು ಸರಿಗೊತ್ತೇ ನಿಮ್ದೊಂದು ಮಾತು ಹೇಳಿದೆ. ತೋರಿಸ್ತೀನಿ, ಅವರಿಗೆಲ್ಲ ನಾನು ಯಾರು ಅಂತ ತೋರಿಸ್ತೀನಿ. ಅದು ಮೊದಲು ನೀವು ಸಾವಿನ ಪಾರಾಗಬೇಕು. ಅಲ್ಲಿ ಗಂಟ ಅದಿನ್ಕೊಂಡಿರಿ. ನನ್ನ ಹತ್ರ ನಾಯಿಗಳ ಹಾಗೆ ಬಾಳ ಬಿದ್ದಿರ್ತಿದ್ರು. ನಾಯಿಗೆ ಕಾನೂನ ಮಾಡ್ತೀರಿ. ನೀವು ಇಂಗ್ಲೆಂಡು ಅಮೆರಿಕ ಆಳಿದ್ರು ಅಂತ ಬರ್ಕೊಳ್ಳೆ ಅರ್ಧ ಜನ ಮಾತಾಸ ಬಿಟ್ಬಿಟ್ಟಿದ್ರು. ಎಲ್ಲಾ ಕಡೆ ನೀವು ಉಳಿಯಾಗಿಲ್ಲ ಅಂತ ಕೈಯ ಬಿಟ್ಟಾಗಂತೂ ಮೂರ್ತಿ ಬಿಟ್ಟಾಕಿದ್ರು. ಈ ಎಪ್ಪಂತಾಕೆ ಗೊತ್ತೈತೆ ಅಂತ ಬರೋಕ್ಕೆ ಹೊಟ್ಟೆ ಹುಟ್ಟಿದ ಮಕ್ಕಳೇ ಬರೋದಿಲ್ಲ ಬಿಟ್ರಲ್ಲ. ನನ್ನ ಮಗನೇ ನನಗೆ ದ್ರೋಹ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೀವು ನಿಮ್ಮ ಮಾವನ ಕಳೆತೊಳಿ ಅಧಿಕಾರಕ್ಕೆ ಬಂದ್ರಿ. ನಿಮ್ಮ ಮಗ ನಿಮ್ಮಂತರಲ್ಲಿ ಮೇಲಕ್ಕೆ ಬಂದ. ಅಧಿಕಾರದ ಚಕ್ರ ಹೀಗೆ ತಿರುಗುತ್ತಲೇ ಇರ್ತದೆ. ಎಲ್ಲಿಂದ ಬಂದು ಅಂಟ್ಕೊಂತು ನನಗೆ ಈ ದರಿದ್ರದ ಕಾಯಿಲೆ. ಅಧಿಕಾರ ಇತ್ತು, ಆಸ್ತಿ ಇತ್ತು, ಅಂಕಗಳ ಕೂಡ ಶಾಲೆ ಜಾಸ್ತಿ ಆಗಿತ್ತು. ದಶಮಟ್ಟದ ಗುಡಿಯ ಶುರುವಾಗಿತ್ತು. ನೀನಪ್ಪ ಇದು ಶನಿ ನಿನ್ನ ಅದು ಯಾಕಂದ್ರೆ ಅಂದಿಸ್ತೀರಿ. ಮೂರನೇ ದೊಡ್ಡ ಮನೆ ಪಡಸಾಲೆಯಲ್ಲಿ ನೀವು ಹುಟ್ಟಿದ್ರಿ. ಅದೇ ಮನೆ ಬಿಟ್ಟು ಕೋಣೆಯಲ್ಲಿ ನಾನು ಹುಟ್ಟಿದೆ. 40 ವರ್ಷ ನನ್ನನ್ನ ನಿಮ್ಮ ನೆರಳಂತೆ ಕಳೆದ್ರು. ಒಡವೆಗೆ ಆಸೆ ಪಡ್ಲಿಲ್ಲ, ಆಸ್ತಿ ಕೈ ಚಾಚಲಿಲ್ಲ, ಮದುವೆ ಆಗಲಿಲ್ಲ, ಮಕ್ಕಳು ಹುಟ್ಟಿಲ್ಲ. ನಿಮ್ಮನ್ನೇ ಅಪ್ಪ ಅಣ್ಣ ಅಮ್ಮ ಅಂತಂದು ಬೆಳೆ 3 ಸರ್ತಿ ನಿನ್ನ ಸಾವನ್ನ ನಾನು ತಗೊಂಡು ಬಂದಿದ್ದೆ. ಗುಂಗಾಸಿದ್ರು, ನನ್ನ ಭುಜ ಕೊಟ್ಟೆ. ಬೆಂಕಿ ಹಾಸಿದ್ರು, ನನ್ನ ಬೆನ್ನು ಸುಟ್ಕೊಂಡೆ. ವಿಷ ಮುಚ್ಚಿದ್ರು, ನಾನು ಕುಡಿದು ಮೆಂಟ್ಲಾದೆ.
ಹುಟ್ಟಿದ ಜೀವ ನೀನು, ನಗೆಯು ಬರುತ್ತಿದೆ ನನ್ನ ಬದುಕಿನ ಒಂದೇ ಒಂದು ಒಳ್ಳೆ ವಿಚಾರ ನೀನು. ಜಗದೊಳಿರುವ ಮನುಜರೆಲ್ಲ ಹಗರಣವ ಮಾಡುವುದ ಕಂಡು ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ. ಈಗಲೂ ಡಾಕ್ಟರ್ ಕರೋದು ಬೇಡ ಅಂತೀಯಾ? ಅವನು ಈ ಜಾಗದ ಡಾಕ್ಯುಮೆಂಟು ಈ ಆಸ್ಪತ್ರೆ ಪ್ರಾಜೆಕ್ಟ್ ಹಿಡ್ಕೊಂಡು ಬಂದಿದ್ದಾಗ 3 ತಿಂಗಳು ಅಲದಾಡಿಸಿದ್ದೆ. 50 ಲಕ್ಷ ಲಂಚ ಕೇಳಿದ್ದೆ. ಈಗ ಅವ್ರ ಹತ್ರವೇ ಪ್ರಾಣಾಭಿಷೇಕ ಕೇಳಬೇಕ ನಾನು? ಒಳ್ಳೆ ಕೆಲಸ ಏನ್ ಮಾಡಿದ್ದೆ ನೀನು? ಒಳ್ಳೆಯವನ್ನ ಯಾವಾಗ ಹತ್ತದಲ್ಲಿ ಇಟ್ಕೊಂಡಿದ್ದೆ? ದರಿದ್ರದವರೇ ಚುಚ್ಚಬೇಡ, ಏನು ಮಾಡ್ಲಿ ಬಗ. ಅದಿನ್ಕೊಂಡು ಕರಿ ಕಾಳಿವಾಸಿ ಕತ್ತೆಗಳಂತ MLA ಕಾಲುಗಳನ್ನ ಸೂಟ್ ಕೇಸ್ಗಳಿಂದ ಕಟ್ತಾ ಇದ್ದೆ. ಪರಮ ಪವಿತ್ರವಾದ ಡಾಕ್ಟರ್ ಕಾಲ್ ಕಟ್ಟೋಕ್ಕಾಗಲ್ವಾ? ಅವ್ರು ಒಪ್ಕೋತಾನ? ಪ್ರಪಂಚ ಪೂರ್ತಿ ನಿಂತವ್ರದಲ್ಲಿ ಇದ್ದಿದ್ರೆ ಮಳೆ ಬೆಳೆ ಎಲ್ಲ ಆಗ್ತಾ ಇತ್ತು. ನಾನು ಅವನು ಕಾಯಿಸಿರೋ ಸಿಟ್ಟಿಗೆ ಅವನು ನನ್ನ ಕಾಯಿಸಿರ್ಬೋದಲ್ಲ. ಅನುಮಾನ ಎಲ್ರ ಮೇಲೂ ಅನುಮಾನ ಪಟ್ಕೊಂಡೆ 10 ವರ್ಷ CM ಆಗಿದ್ದೆ, ಒಪ್ಕೊತೀನಿ. ಈಗಲೂ ಅನುಮಾನ ಪಟ್ಕೊಂಡ್ರೆ ಪ್ರಾಣ ಕಳಕತ್ತಿ ಅಷ್ಟೇ. ಇವರ ಟ್ರೀಟ್ಮೆಂಟ್ ಇಂದ ನಾನು ಬದುಕಿ ಉಳಿಬಹುದು ಅಂತೀಯ? ಸಮುದ್ರದಲ್ಲಿ ಮುಳುಗ್ತಿರೋನಿಗೆ ಬೆಂಡಾದ್ರೇನು ಜೊಂಡಾದ್ರೇನು ಹಿಡ್ಕೊಳ್ಳಿ, ಇಲ್ಲ ಮುಳುಗಿ. ದರಿದ್ರದವರೇ, ಸಾವಿನ ಭಯ ನಿನಗೇನೋ ಗೊತ್ತು? 8 ತಿಂಗಳಾಯ್ತು ನಾನು ಸರಿಯಾಗಿ ನಿದ್ದೆ ಮಾಡಿ. ನನ್ನ 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 ದೇಹದೊಳಗೆಲ್ಲ ಹುಳು ಹುಳು ಕೊರಿತಿರುವಾಗ ಅನ್ಸುತ್ತೆ, ಕೊರ 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 ಅಂತ. ನಾನು ಕಣ್ಣು ಮುಚ್ಚಿದ್ರೆ ಯಾರೋ ಏಕದಮ್ ಕಪ್ಪು ಮುಸ್ಕನ್ನ ಮುಖಕ್ಕೆ ಹಾಕಿ ನನ್ನ ಕುತ್ತಿಗೆಗೆ ನೇಣು ಹಾಕ್ತಿರುವಾಗ ಅನ್ಸುತ್ತೆ. ಯಾರೋ ಯಾರೋ ನನ್ನ ಕಣ್ಣಿನ ರೆಪ್ಪೆ ಆಚೆ ನಿಂತು ನಾನು ಕಣ್ಣು ಮುಚ್ಚೋದನ್ನೇ ಕಾಯ್ತಾ ಕುಳಿತಿರುವಾಗ ಅನ್ಸುತ್ತೆ. ಹಾಗೂ ಹೀಗೂ ನಾನು ಕಣ್ಣು ಮುಚ್ಚಿದ್ರೆ ನಿಮ್ಮ ಅಧಿಕಾರದ ಲಾಲಸೆಗೆ ನಿಮ್ಮಿಂದ ಅನ್ಯಾಯವಾಗಿ ಕೊಲೆಯಾಗಿರೋದವರೆಲ್ಲ ಕಣ್ಮುಂದೆ ಬರ್ತಾರಲ್ವಾ? ನಾನು 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 ಅಷ್ಟೊಂದು ಕ್ರೂರಿಯಾಗಿದ್ದ? ವಾರ್ತಾ ಪ್ರಸಾರ ಸರಕಾರಿ ಕಾಲೇಜಿನ ವಿಜ್ಞಾನ ವಿಭಾಗದ ದ್ವಿತೀಯ PU ಹುಡುಗಿ ಸ್ಮಿತಾಳ ದುರ್ಮರಣ, ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ. ಇದು ಹತ್ಯೆಯೋ ಆತ್ಮಹತ್ಯೆಯೋ? ಬಿಸಿ ಬಿಸಿ ಸುದ್ದಿ. ಸ್ಮಿತಾಳ ಕೊಲೆ ಹಿಂದೆ CM ಪುತ್ರನ ಕೈವಾಡ, ಅಕ್ರಮ ಸಂಬಂಧ ಶಂಕೆ. ನೀವು ಸ್ಮಿತಾಳ ತಂದೆ, ನಿಮ್ಮ ಮಗಳು ಹತ್ಯೆ ಆದ್ಲು, ಆತ್ಮಹತ್ಯೆ ಮಾಡಿಕೊಂಡು. ದಯವಿಟ್ಟು ನನ್ನನ್ನು ಪಾಡಿ ಬಿಟ್ಬಿಡಿ, ನನ್ನ ನೇಜು ಕೇಳಬೇಡಿ. ನನಗಿನ್ನೂ 2 ಮಕ್ಕಳಿದ್ದಾರೆ, ಬಿಟ್ಬಿಡಿ. ನನ್ನ ಮನೆ ಮುಂದೆ ಸದಾ ಕಾಲ ಯಾರೋ ಅಪರಿಚಿತರು ಓಡಾಡ್ತಾ ಇರ್ತಾರೆ. ನನ್ನ ಮಗಳು ಸುಸೈಡ್ ಮಾಡ್ಕೊಂಡಿದ್ದು, ನನ್ನ ಮಗಳು ಸುಸೈಡ್ ಮಾಡ್ಕೊಂಡಿದ್ದು, ಬಿಟ್ಟು ಪರ ಪತಿಯ ಕೂಡ ಸರಸವಾಡಿ ಸತತ ಮೈಯ ತೊಳೆದು ಹಲವು, ಸತತ ಮೈಯ ತೊಳೆದು ಹಲವು ವ್ರತವ ಮಾಡ್ಪ ಸತಿಯ ಕಂಡು ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ. ಏನ್ ನಿರ್ಧಾರ ಮಾಡಿದ್ರಿ? ಏನ್ ನಿರ್ಧಾರ ಮಾಡಿದ್ರಿ? ನಿಮ್ಮ ಈ ಪ್ರಾಜೆಕ್ಟ್ನ ನಾನು ರೆಫ್ಯೂಸ್ ಮಾಡಿದ್ದೆ. ನೀವು ಪೇಷಂಟ್ ಆಗಿ ಇಲ್ಲಿಗೆ ಬರೋದನ್ನ ನಾನು ರೆಫ್ಯೂಸ್ ಮಾಡ್ತಾ ಇಲ್ಲ. ಈ ಅಪ್ಪ ದೇವರು ಅವರಿಗೆ ಸಹಾಯ ಮಾಡುವಂತ ಹೊಡ್ಕೊಂಡೆ. ಅಯ್ಯ, ಒಳ್ಳೆ ಮಾತನ್ನ ಎಲ್ಲಿ ಕೇಳ್ತಾ ಇದ್ದೆ ನೀನು? ಕೆನಡಾದಿಂದ ಆಫರ್ ಇತ್ತು, ಹಾಲೆಂಡ್ ಇಂದ ಆಫರ್ ಇತ್ತು. ನನಗೆ ಇಲ್ಲೇ ಏನಾದರೂ ಮಾಡಿ ಸಾಧಿಸಬೇಕು ಅಂತ ಆಸೆ ಇತ್ತು. ಆದ್ರೆ ಎಲ್ಲಾ ಕಡೆ ಸರ್ಕಾರಿ ಕೆಂಪು ಪಟ್ಟಿ. ತುಂಬಾ ಡೆಸ್ಪರ್ಟ್ ಆಗಿ ದೇಶ ಬಿಟ್ಟೋಗೋ ಹತಾಶೆಯಲ್ಲಿದ್ದಾಗ ಇನ್ಫೋಸಿಸ್ ಬಯೋಕಾನ್ ಪ್ರಾಜೆಕ್ಟ್ ಕಾಸ್ಟ್ ನ ಶೇರ್ ಮಾಡಿ ಕಾರ್ಪೊರೇಷನ್ ಬ್ಯಾಂಕ್ 2 ಕೋಟಿ ಸಾಲ ಕೊಡ್ತು.
ಟಾಟಾ ಅವರು ಜಾಗವನ್ನು ಕೊಡಿಸಿದ್ರು. ಈ ಪ್ರಾಜೆಕ್ಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಸಿಕ್ತು. ಈ 10 ಎಕರೆ ಆಗ ಬೆಂಗಳೂರು ಹೊರಗಿತ್ತು, ಈಗ ಬೆಂಗಳೂರು ಒಳಗೆ ಆಗಿದೆ. ಇಲ್ಲಿಂದ 18 ರೋಗಿಗಳು ಸಂಪೂರ್ಣ ಗುಣಮುಖರಾಗಿ ನಾರ್ಮಲ್ ಲೈಫ್ ನಡೆಸ್ತಾ ಇದ್ದಾರೆ. ಫಾರಿನ್ನಿಂದಲೂ ಪೇಷಂಟ್ಸ್ಗಳು ಬರ್ತಿರ್ತಾರೆ. ಯು ಸಿ, ಎಲ್ಲಕ್ಕಿಂತಲೂ ಬದುಕುದೊಳು. ಹೋಗಿರಿ ಮುಖಕ್ಕೆ. ಒಬ್ಬ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳನ್ನ ನನ್ನ ಔಷಧದಿಂದ ಗುಣಪಡಿಸೋಕೆ ಸಾಧ್ಯ ಆಗೋದಾದ್ರೆ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಇನ್ನೇನಿರುತ್ತೆ? ಲಕ್ಷಾಂತರ ಜನಗಳಿಗೆ ಬದುಕು ನೀಡೋರು ನೀವು. ಡಾಕ್ಟ್ರೇ, ಬಹಳ ಚೆನ್ನಾಗಿ ಸುಳ್ಳು ಹೇಳ್ತಿದ್ದೀರಾ. ನನಗೆ ನೀವು ಇಲ್ಲಿ ಟ್ರೀಟ್ಮೆಂಟ್ ಮುಂದುವರಿಸ್ತೀರಾ? ಆದ್ರೆ ನಮ್ಮ ಕೆಲವು ಕಂಡೀಷನ್ಗಳಿಗೆ ನೀವು ಒಪ್ಪೋ ಹಾಗಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬಹುದು. ಮೊದಲು ಹಾಸ್ಪಿಟಲ್ ಆಚೆ ಗುಂಪು ಕಟ್ಟಿ ನಿಂತಿರೋ ನಿಮ್ಮ ಸಪೋರ್ಟರ್ಸ್ ಗಳನ್ನ ಮನೆಗೆ ಹೋಗಕ್ಕೆ ಹೇಳಿ. ಇದು ಆಸ್ಪತ್ರೆ, ವಿಧಾನಸೌಧ ಅಲ್ಲ. ನೀವಿಲ್ಲಿ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳನ್ನ ನಿರೀಕ್ಷೆ ಮಾಡೋ ಹಾಗಿಲ್ಲ. ನಿಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಯಾರು ಬರೋ ಹಾಗಿಲ್ಲ. ಅಯ್ಯ, ಇವ್ರು ನೋಡ್ಕೊಂಡು ಇವ್ರ ಮನೆ ನಾಯಿ ಕೂಡ ಬರಲ್ಲ ಬಿಡಿ. ಒಬ್ರು ನಿಮ್ ಜೊತೆಲಿ ಇರ್ಬೋದು. ಒಬ್ಬ ಸಾಕು. ಇವನ ವಾಸನೆ ಇನ್ಯಾರಿಗೆ ತಡ್ಕೊಳಿಕಾಯ್ತದೆ. ಇದು ಹಾಸ್ಪಿಟಲ್ ಕಮ್ ಆಶ್ರಮ. ಇಲ್ಲಿಯ ಎಲ್ಲಾ ಶಿಸ್ತನ್ನ ಪಾಲಿಸಲೇಬೇಕು. ಎಲ್ಲಾ ರೋಗಿಗಳ ಜೊತೆ ಪೊಲೈಟ್ ಆಗಿರ್ಬೇಕು. ನಿಮಗೆ ಇಷ್ಟ ಆದ್ರೆ ನಿಮ್ ರೂಮಲ್ಲಿ ಒಂಟಿ ಆಗಿರ್ಬೋದು. ಪ್ರೆಸ್, ಇಂಟರ್ವ್ಯೂ, ಪಬ್ಲಿಸಿಟಿ ಯಾವುದೂ ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಮನುಷ್ಯನ ತರ ಇರ್ಬೇಕಾಯ್ತದೆ ಅಲ್ಲಿ. ಯಾಕಂದ್ರೆ ನನ್ನ ಮೆಡಿಸಿನ್ ನಿಮ್ಮ ದೇಹದೊಳಗಿರುವ ಲಕ್ಷಾಂತರ ವೈರಾಣುಗಳನ್ನು ಓಡಿಸ್ಲಿಕ್ಕೆ ನನಗೆ ನಿಮ್ಮ ಬುದ್ಧಿ, ಮನಸ್ಸು, ದೇಹ ರೂಬೇಕು. 100% ಕಾನ್ಸಂಟ್ರೇಷನ್, ಪೀಸ್ ಆಫ್ ಮೈಂಡ್ ಮತ್ತು ನಂಬಿಕೆ. ನಾನು ವಾಸಿ ಆಗ್ತೀನ? ನಿಮ್ಗೆ ತುಂಬಾ ನಂಬಿಕೆ ಯಾವುದ್ರ ಮೇಲಿದೆ? ಸಿಎಂ ಕುರ್ಚಿ ಮೇಲೆ. ಆದ್ರೆ ಮಗನೇ ಕಿತ್ಕೊಂಡ್ಬಿಟ್ಟ. ದೇವರ ಬಗ್ಗೆ ನಂಬಿಕೆ ಇದೆಯಾ? ಇದ್ದಿತ್ತು. ಸಿಎಂ ಆಗ್ಬೇಕ, ಆಮೇಲೆ ಹೊರಟೋಯ್ತು. ಆಮೇಲೆ ಇವರೇ ದೇವರಾಗಿದ್ರು, ಈಗ ತಿರ್ಗಾ ಬರ್ತಾ ಇತ್ತು. ಆದ್ರೆ ಆ ದೇವರಿಗೆ ಇವ್ರ ಬಗ್ಗೆ ನಂಬಿಕೆ ಹೊರಟೋಗ್ಬಿಟ್ಟೈತೆ. ನೋಡಿ, ದೇವರು ಅಂದ್ರೆ ಒಂದು ನಂಬಿಕೆ. ನಾನು ಆಪರೇಷನ್ ಮಾಡುವಾಗ ತಪ್ಪಾಗ್ತಿರ್ಲಿ ಅಂತ ಮಾತ್ರ ಇನ್ನೊಂದು ಪ್ರಪಂಚದ ನಾನು ನೋಡಿರದ ಶಕ್ತಿಗೆ ನಾನು ಕೇಳ್ಕೊಳ್ತೀನಿ. ನನ್ನ ವೈಯಕ್ತಿಕ ವಿಚಾರಗಳಿಗೆ ಎಂದೂ ಕೇಳ್ಕೊಂಡಿಲ್ಲ. ಅಯ್ಯ, ಒಳ್ಳೆತನಕ್ಕೆ ದೇವ್ರ ಅಗತ್ಯ ಇಲ್ಲ ಡಾಕ್ಟ್ರೆ. ಎನಿವೆ, ನಿಮ್ಮ ಮನಸ್ಸಿನ ಸ್ಥಿರತೆಗಾದ್ರೂ ಪ್ರೇ ಮಾಡಿ. ಗಣೇಶ್ನನ್ನೇ ಮಾಡಿ, ಮಂಜುನಾಥ್ನನ್ನೇ ಮಾಡಿ, ಅಥವಾ ನಿಮ್ಮ ತಾಯಿಯನ್ನೇ ಧ್ಯಾನ ಮಾಡಿ. ಜಸ್ಟ್ ಕಾನ್ಸಂಟ್ರೇಟ್, ಹ್ಯಾವ್ ಫೈತ್. ಉಳಿದಿದ್ದು ನನಗ್ ಬಿಡಿ. 5 ಕೋಟಿ ಕನ್ನಡಿಗರನ್ನ 10 ವರ್ಷ ಆಳಿದ ಸಿಎಂಗೆ ಇದಕ್ಕಿಂತ ಹೆಚ್ಚು ಕೇಳುವ ಶಕ್ತಿ ನನಗೂ ಇಲ್ಲ. ಶಾಮು, ಸರ್ಗೆ ರೂಮ್ ನಂಬರ್ 50 ಕೊಡ್ಬೇಕು ಸರ್. ನೀನೇ ಪರ್ಸನಲ್ ಆಗಿ ಅವ್ರು ಕೇಳ್ಬೇಕು. ಹಾ, ಮತ್ತಿದ್ದೆ, ಸೆಲ್ ಫೋನ್ ಯೂಸ್ ಮಾಡೋ ಹಾಗಿಲ್ಲ. ಅದರಿಂದ ಬರೋ ರೇಸ್ನಿಂದ ಸೆಲ್ಸ್ಗೆ ಎಫೆಕ್ಟ್ ಆಗ್ಬೋದು. ಲ್ಯಾಂಡ್ಲೈನ್ ಇರುತ್ತೆ, ಆದಷ್ಟು ಕಡಿಮೆ ಯೂಸ್ ಮಾಡಿ. ಬಿಲ್ ಜಾಸ್ತಿ ಆಗುತ್ತೆ ಅಂತೇನು ಅಲ್ಲ, ಡಿಸ್ಟರ್ಬೆನ್ಸ್ ಬೇಡ ಅಂತ. ಅಯ್ಯ, ಇವ್ರಿಗೆ ಯಾರು ಮಾಡ್ತಾರೆ ಬಿಡಿ. ಸರ್, ಏನು ಯೋಚನೆ ಮಾಡ್ಬೇಡಿ ಸರ್. ಡಾಕ್ಟ್ರು ತುಂಬಾ ಸ್ಟ್ರಿಕ್ಟ್ ತರ ಕಾಣಿಸ್ತಾರೆ, ಆದ್ರೆ ತುಂಬಾ ಸಾಫ್ಟ್. ಯಾರಾದ್ರೂ ಟ್ರೀಟ್ಮೆಂಟ್ ಫೇಲ್ ಆಗಿ ಸತ್ರಂತೂ ಅಳ್ತಾ ಕೂತಿರ್ತಾರೆ. ಸಂಕೋಚ ಮಾಡ್ಕೋಬೇಡಿ ಸರ್, ನೀವು ಸಂಪೂರ್ಣವಾಗಿ ಗುಣಮುಖರಾಗ್ತೀರಾ, ಮತ್ತೆ ಈ ರಾಜ್ಯದ ಸಿಎಂ ಆಗ್ತೀರಾ. ಕಳ್ಳ, ಹೆಲ್ತ್ ಮಿನಿಸ್ಟರ್ ನಿಂದ ಆಶ್ವಾಸನೆ ಕೊಟ್ಟಿರಲಿಲ್ಲ. ಕ್ಯಾನ್ಸರ್ ಬಂದಿದೆ ಅಂತ ತಿಳ್ಕೊಂಡ್ಲೆ ಪಾರ್ಟಿ ಮಾಡಿದ್ದ. ತಾನೇ ಸೀನಿಯರ್ ಮೋಸ್ಟ್ ಸಿಎಂ ಆಗ್ಬೋದು ಅಂತ. ನೀವ್ ಯಾವಾಗಲೂ ಹೀಗೆ ಮಾತಾಡೋದಾ? ಇಲ್ಲ, ಅದಕ್ಕೆ ವಾರ್ತೆಯನ್ನು ಓದುತ್ತಿರ್ತೀನಿ. ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಬರ ಪರಿಹಾರ ನಿಧಿಯಿಂದ ಬಂದಿದ್ದ
ಸಾರ್ವಜನಿಕ ಕೋಟಿ ಪರಿಹಾರ ಧನವನ್ನು ಮುಖ್ಯಮಂತ್ರಿಗಳೇ ಗುಳುಂ ಮಾಡಿದರೆಂದು ವದಂತಿ. ಹೌದಾ? ಬಿರುಕುಬಿಟ್ಟ ನಗರಗಳಿಗೆ ಹಾಲಿ ರೈತರ ಆತ್ಮಹತ್ಯೆ, ನೀರಿಗಾಗಿ ಹಾಹಾಕಾರ, ಪ್ರವಾಹ, 42 ಹಳ್ಳಿ ಮುಳುಗಡೆ, 1254 ಜನ ನಾಪತ್ತೆ, ಕಾಲರ ಭೀತಿ, ಮುಖ್ಯಮಂತ್ರಿಗಳ ಅಮೆರಿಕ ಯಾತ್ರೆ ಯಶಸ್ವಿ, ಅಕ್ಕ ಮಹೋತ್ಸವಕ್ಕೆ 2 ಕೋಟಿ ರು ಕೊಡುಗೆ. ಉಳಿದುಕೊಂಡವ್ರೆ. ಊಟ ಆಯ್ತಾ? ನನ್ನನ್ನ ಯಾರು ಕಡಿಯೋರು? ಇಂಥ ಕಡೆ ಹೋಗ್ತಿದ್ದೀವಿ ಅಂತ ಒಂದ್ ಮಾತು ಹೇಳೋದ್ ಬೇಡ್ವಾ? ಹೇಳಿದ್ರೆ ನೀನು ಗುರೂಜಿಗಳನ್ನೆಲ್ಲ ಕರೆಸಿ ಇಲ್ಲ ಒಂದು ಹೋಮ ಮಾಡ್ತಿದ್ಯಾ? ಏನು ಒಳ್ಳೆ ದಿನ ಬಂದು ಸೇರಿದ್ದೀರಿ. ಸಾಯೋನಿಗೆಂತ ಒಳ್ಳೆ ದಿನ? ನೀವು ಸಾಯಲ್ಲ, ಇನ್ನೊಂದು ಟೈಮ್ ಸಿಎಂ ಆಗ್ತೀರಿ ಅಂತ ನಮ್ ಗುರೂಜಿ ಹೇಳಿದ್ದಾರೆ ಅಂತ ಹೇಳಿಲ್ವಾ ನಿಮ್ಗೆ? ಅವರ ಪಿಂಡ ನನಗಿಂತ ರೋಗ ಬರ್ತಂತ ಯಾಕೆ ಹೇಳಿಲ್ಲ? ಬೇರೆಲ್ಲ ಹೇಳ್ತಾವನು. ನನ್ನ ಹತ್ರ ಹೇಳಿದ್ರು. ಎಲ್ಲ ಹಣೆ ಹೆಚ್ಚು ಸತ್ಯ ಹೇಳ್ಬೇಕು ನಿನಗೆ. ಮುಖದ ಮೇಲೆ ಸಾವಿನ ಮಸೀನೆ ಹೊತ್ತವರಿಗೆ ದೇವರ ಕುಂಕುಮದಿಂದೇನು? ನಿಮ್ ಒಳ್ಳೇದಕ್ಕೆ ನಾನು ಪೂಜೆ ಮಾಡಿಸ್ತಿರೋದು. ಪೂಜೆಗಳಿಂದ ನಾನು ಒಳ್ಳೇದಾಗೋದು ಬೇಕಾಗಿಲ್ಲ. ನಿಮ್ಗೆ ನಾನ್ ಬೇಡಾಗಿರ್ಬೋದು, ಆದ್ರೆ ನೀವು ನನ್ನ ವಸ್ತು, ನಾನು ಎಕ್ಸ್ಟ್ರಾ ತಗೋತಿದ್ದೀನಿ. ಲೈ ಬರಮ್ಯ, ಅಣ್ಣ ತಿನ್ನೋ ಪ್ರತಿ ವಸ್ತುನು ನೀನ್ ತಿನ್ ನೋಡಿದ ನಂತರವೇ ಅವ್ರಿಗೆ ಕೊಡು. ಸ್ವಂತ ಮಗನೇ ವಿಷ ಹಾಕೋ ಮಟ್ಟ ಕೇಳಿದ್ದಾನೆ. ಟಿವಿ ಸೀರಿಯಲ್ನವರು ಇಂಥ ಸೀನ್ ಬರೋಕೆ ಹಿಂದೆ ಮುಂದೆ ನೋಡ್ತಾರೆ. ರಾಜಕೀಯ ಅಂತೆ ರಾಜಕೀಯ. ಅಣ್ಣ ಬರ್ತೀನಿ. ಅವನೇನಾದ್ರು ನನ್ನ ಬಗ್ಗೆ ವಿಚಾರಿಸ್ತಾನೆ? ಇಲ್ಲ, ಅವ್ರೀಗ ಭುವನೇಶ್ವರ ಮನೆ ತುಂಬಾ ತಡ್ತಾರಣ್ಣ. ಆಯ್ತು, ಹೌದು. ನಮಸ್ಕಾರ. ಮುಖ್ಯಮಂತ್ರಿಗಳ ಜೊತೆ ತಾವು ತುಂಬಾ ಆತ್ಮೀಯವಾಗಿದ್ದಂತೆ ಹೌದಾ? ಅವರು ನನ್ನ ಗುರುಗಳು. ನೀವು ಒಬ್ಬ ಮಾಮೂಲಿ ಪಾರ್ಟಿ ವರ್ಕರ್ ಆಗಿದ್ದವರು ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗುವ ಮಟ್ಟಕ್ಕೆ ಬೆಳೆದಿರೋದು ಸಿಎಂ ಕೃಪೆಯಿಂದಾಗಿ ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅವರು ನನ್ನಲ್ಲಿನ ಪ್ರತಿಭೆಯನ್ನ ಗುರುತಿಸಿ ನನ್ನ ಕೈ ಹಿಡಿದು ಮೇಲೆತ್ತಿದ್ರು. ಇದನ್ನ ಸಹಿಸ್ಕೊಳ್ಳಿಕ್ಕಾಗಿದ್ದ ಹೊಟ್ಟೆ ಕಿಚ್ಚಿನ ಜನ ಏನೇನೋ ಆಡ್ಕೊಳ್ತಾ ಇದ್ದಾರೆ. ಅವನು ಹೇಗೆ ವಿಶ್ವಾಸ ದ್ರೋಹ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅಧಿಕಾರ ಅನ್ನೋದು ಅಭಿಮಿನ ಹಾಗೆ ಅಂತ ನೀನೇ ಹೇಳ್ತಿದ್ದೆ. ಹೊರಗೋ ಮುಂಚೆ ಹಾಸಿಗೆ ಸಿದ್ಧ ಮಾಡ್ತಿದ್ದ, ತಿನ್ನು ತಟ್ಟೆ ತೊಳಿತಿದ್ದ, ಕಾರ್ ತೊಳಿತಿದ್ದ, ಶೂ ತಾನೇ ಹಾಕ್ತಿದ್ದ, ಟಾಯ್ಲೆಟ್ ಕೂಡ ತೊಳೆಯೋದಕ್ಕೂ ರೆಡಿ ಆಗಿದ್ದ ಅವನು. ನೀನು ಹಾಲ್ ಹತ್ರ ಇಟ್ಕೊಳ್ಳೋದನ್ನ ಜಿಮ್ಮಿ ಕೆಳಗೆ ಇಟ್ಕೊಂಡಿದ್ದಿ, ದೇವಕೋಣಲ್ಲಿ ಇಟ್ಕೊಳ್ಳೋದನ್ನ ಕಾಲ್ ಹತ್ರ ಇಟ್ಕೊಂಡಿದ್ದಿ. ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ ನಾನು. ಅದಕ್ಕೆ ಸ್ವಂತ ಮಗನ್ನೇ ದೂರ ಮಾಡ್ಕೊಂಡೆ. ನಿನಗೆ ತಲೆ ಸರಿ ಇಲ್ಲ. ನೀನ್ ಬದುಕೋದೇ ಗ್ಯಾರಂಟಿ ಇಲ್ಲ ಅಂದ್ರೆ ನಿನ್ನದು ಮುಗಿದ ರಾಜಕೀಯ ಅಧ್ಯಾಯ. ಅದನ್ನು ಅರ್ಥ ಮಾಡ್ಕೊಂಡ. ಅವನಿಗಿನ್ನೂ 35 ವರ್ಷ ವಯಸ್ಸು. ನೀನು ಸಾಯೋದ 6 ತಿಂಗಳು ಲೇಟ್ ಆಗ್ಬಿಟ್ಟಂತೂ ಅವನು ಪಾರ್ಟಿ ಸೀನಿಯಾರಿಟಿಲಿ 60 ಮೆಟ್ಟಿಲು ಕೆಳಗೆ ಹೋಗಿರ್ತಾನೆ. ಅಧಿಕಾರ ಆಸೆಗೆ ನನ್ನ ಪ್ರೀತಿ ವಿಶ್ವಾಸನ ಬಲಿ ಕೊಟ್ಬಿಟ್ಟ ಅವನು. ಆಳು ಬಾವಿಯ ತರದಲ್ಲೆಲ್ಲ ಇದ್ದ. ಮೇಲ್ ಬರೋಕೆ ನಿಮ್ಮ ವಿಶ್ವಾಸದ ಮೆಟ್ಟಲನ್ನ ಉಪಯೋಗ ಮಾಡ್ಕೊಂಡ. ನಾಯಿ ಕೊಂದು ಬಿಡ್ಬೇಕು ಅವನನ್ನು, ಪೀಸ್ ಪೀಸ್ ಮಾಡಿ ಬಿಸಾಕಬೇಕು. ನಂಬಿಕೆ ದ್ರೋಹಿ, ಅವಕಾಶವಾದಿ, ಯಾರು ಬೇಕಪ್ಪ ಹಾಡ್ತಿರೋನು. ನಾವು ಸಲದಾಗಿ ಹಾಡ್ತಾ ಇದ್ದಾರೆ. ಆತ್ಮ ಸಂತೋಷಕ್ಕೆ ಶುದ್ಧ ಮನಸ್ಸಿಂದ ನಿಮ್ಮ ಮನಸ್ಸಂತೂ ಕಾಮ ಕ್ರೋಧ ಮದ ಮತ್ಸರದಿಂದ ಕೆಸರುಗೊಟ್ಟೋಗಿದೆ. ಕಾಲ ಬಲಿತಂತಲೇ ರೇಸೋದಕ್ಕಿಂತ ಫಾಸ್ಟ್ ಆಗಿ ಹೋಗ್ತಿದ್ದೀರಲ್ಲ, ಇವತ್ತೇ ಮುಗಿಸ್ಕೊಂಡು ಬಿಡ್ತೀರಿ. ಸದಾ ತರ ಮನೆಯ
ಹೋಗ್ಸೋದಕ್ಕೆ ಹಾಡ್ತಿದ್ದೆ. ಆಡ ಬಸ್ರಿ ಆಯ್ತನ ಹೊಡ್ಕೊತಿದ್ಯಲ್ಲ. ಇಂಡಿಯನ್ ಐಡಲ್ಗೆ ಸೆಲೆಕ್ಟ್ ಆಗಿದೆ. ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾವ ಕೆಟ್ಟ ಅಭ್ಯಾಸನೂ ಇರಲಿ. ಸಿಕ್ಕ ದೇವಸ್ಥಾನಗಳಿಗೆಲ್ಲ ಹೋಗಿ ಕೈ ಮುಗಿತಿದ್ದೆ. ಒಂದು ತಿಂಗಳ ಹಿಂದೆ ತುಂಬಾ ಹೊಟ್ಟೆ ನೋಯಿತು ಅಂತ ಕ್ಲಿನಿಕ್ ಹೋಗಿದ್ದೆ. 2 ದಿನ ಬಿಟ್ಟು ಟ್ಯೂಮರ್ ಬೆಳೆದಿದೆ ಅಂದ್ರು. ಆಮೇಲೆ ನೀನಿನ್ ಬದುಕೋದೆ 6 ತಿಂಗಳು ಬಿಟ್ರು. 3rd ಸ್ಟೇಜ್ ಅಂತೆ. ಅಪ್ಪ ಅಮ್ಮ ಊರಲ್ಲಿದ್ದಾರೆ. 2 ತಂಗಿರು. ಯಾರಿಗೂ ವಿಚಾರ ಹೇಳಲೇ ಇಲ್ಲ. 1 ವಾರ ಹಿಂದೆ ಇಲ್ಲಿಗೆ ಬಂದೆ. ಡಾಕ್ಟರ್ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಸರ್, ನಾನು ಬರ್ತೀನ? ಮೈ ಗಾಡ್, ನೀವು ಸಿಎಂ ನರಸಿಂಹರಾವ್, ನೀವಿಲ್ಲಿ? ಯಮಧರ್ಮರಾಯ ಅನ್ಫಾರ್ಚುನೇಟ್ಲಿ ಯಾವ ಪೊಲಿಟಿಕಲ್ ಪಾರ್ಟಿಗೂ ಸೇರಿಲ್ಲ. ಸರ್, ತುಂಬಾ ಹೆದರಿಕೆ ಆಗೋ. ಕಣ್ಣುಗಳನ್ನ ಮುಚ್ಚಿದ್ರೆ ಕಪ್ಪು ಹಾಕೊಂಡು ಅವ್ರು ಓಡಾಡ್ತಿದ್ರ. ನಿಮ್ಗೂ ಹಾಗೆ ಅನ್ಸುತ್ತಾ ಸರ್? ಈ ಜಗತ್ನಲ್ಲಿ ಒಂದೇ ತರ ಇರೋದು ಸಾವಿನ ಅನುಭವ ಮಾತ್ರ. ಸರ್, ಒಂದು ವೇಳೆ ನಾನು ಸತ್ತರೆ ನಿನ್ನ ಫ್ಯಾಮಿಲಿಗೆ ನಾನು ಫೈನಾನ್ಸ್ ಸಪೋರ್ಟ್ ಮಾಡ್ತೀನಿ. ಆದ್ರೆ ನಾನು ಬದುಕಿರ್ಬೇಕಷ್ಟೇ. ಯಾಕೆ ಚಪ್ಪಳೆ ಹೊಡ್ತಿದ್ದೀರಿ? 10 ವರ್ಷದಲ್ಲಿ ಮೊದಲ ಬಾರಿಗೆ ಮನುಷ್ಯನ ತರ ಮಾತಾಡ್ತಾ ಇದ್ದಾರೆ. ಸರ್, ಹೌದಾ? ಹೌದು. ಯಾಕೆ ಸರ್ ನೀವು ಈ ರೀತಿ ರಾಜಕೀಯ ಮಾಡ್ತಾನೆ? ದೇವರ ಪಾಲಿಟಿಕ್ಸ್ ಬಗ್ಗೆ ನನಗೇನು ಗೊತ್ತಿಲ್ಲ. ವಿಧಾನಸೌಧ ಕೇಳು. ಒಂದು ದಿನ ಒಬ್ಬರು ಕೆಟ್ಟದ್ದು ಬಯಸಲಿಲ್ಲ, ಕೆಟ್ಟದ್ದು ಮಾತಾಡ್ಲಿಲ್ಲ, ಕೆಟ್ಟ ಯೋಚನೆ ಕೂಡ ಮಾಡಿದವನಲ್ಲ. ಅಂತದ್ರಲ್ಲಿ ಯಾವ ತಪ್ಪಿಗೆ ಶಿಕ್ಷೆ ಅಂತ ಈ ಕಾಯಿಲೆ ಕೊಟ್ಟ? ಓಟಗಟ್ಟಲೆ ಫ್ರಾಡ್ ಮಾಡಿದ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಬಡವ ಹೊಟ್ಟೆ ಮೇಲೆ ಹೊಡೆದು ದುಡ್ಡು ಮಾಡ್ಕೊಂಡಿದ್ರು ಆರಾಮಾಗಿ ಇದೆ. ಹೋಗಿ ಹೋಗಿ ಇವ್ರನ್ನ ಕೇಳ್ತಾ ಇದೆಯಲ್ಲ. ಅದು ದಿಢೀರಂತ ಸಾವು. ಹಿಂದಿನ ರಾತ್ರಿ 50 ವರ್ಷ ಕನ್ಸ್ಕೊಂಡು ಮದ್ದಿನ ಎತ್ಕೊಳ್ಳೆ ಬದುಕೋದೆ 5 ತಿಂಗಳು ಅಂತ ಗೊತ್ತಾದಾಗ ಹೇಗೆ ಸರ್ ನಾನು ಮುಂದ್ಕೊಳ್ಳೋದು? ಕೆಂಪೇಗೌಡ ರಸ್ತೆಯಲ್ಲಿ ಥಿಯೇಟರ್ ಮುಂದೆ ಕ್ಯೂವಲ್ಲಿ ನಿಂತ್ಕೊಳ್ಬೇಕಾದ್ರು ಕಿರುವಾಯಲ್ಲಿ ಕಿಮೋಥೆರಪಿಗೆ ಕ್ಯೂವಲ್ಲಿ ನಿಂತ್ಕೊಳ್ಳೋದಕ್ಕೆ ಹೇಗೆ ಸರ್ ಅಡ್ಜಸ್ಟ್ ಆಗೋದು? ಯಾಕೆ ಸರ್ ಹುಟ್ಟಿಸ್ಬೇಕು ದೇವರು ಹೀಗಲ್ಲ? ದೇವರು ಒಂದೇ, ತಾರತಮ್ಯ ಇಲ್ಲದವನು ಅಂತ. ಮುಂದೆ ಹೀಗೆಲ್ಲ ರಾಜಕೀಯ ಮಾಡಿದ್ರೆ ಅವರನ್ನು ಯಾಕೆ ದೇವರು ಅಂತ ಕರಿಬೇಕು? ಇಲ್ಲ, ಅವನದ್ದು ಏನೋ ಲೆಕ್ಕಾಚಾರ ಇರುತ್ತೆ. ಆಗ ಒಂದ್ ವೇಳೆ ಅದು ತಪ್ಪು ಲೆಕ್ಕಾಚಾರ ಸರ್. ಅದು ಲೀಟರ್ ಗಟ್ಟಲೆ ಕುಡ್ಕೊಂಡು ಹಾದಿ ಬೀದಿಲೆಲ್ಲ ಸಿಕ್ಕೋದನ್ನ ತಿನ್ಕೊಂಡು ಗಲೀಜಾಗಿ ಬದುಕೊಂಡು ಬದುಕೆ ಇರ್ತಾನೆ. ನಾವು ತಿನ್ನೋ ಪ್ರತಿಯೊಂದು ವಸ್ತು ತೊಳೆದು ಒರೆಸಿ ಯೋಚಿಸಿ ತಿನ್ನೋದು ಒಟ್ಟು ಮುಗಿಸ್ಕೊಳ್ತೀವಿ. ಎಕ್ಸರ್ಸೈಸ್ ಮಾಡಿದ್ದೆ ಮಾಡಿದ್ದೆ, ಯೋಗ ಮಾಡಿದ್ದೆ ಮಾಡಿದ್ದೆ, ಎಲ್ಲ ಪಾಟ್ಲಾಗ್ಬಿಟ್ಟೆ. ಮತ್ತೆ ಬಿಟ್ರು ಎಲ್ಲಿ ದುಡ್ಡಿಗೆ ಕೇಳ್ಬಿಡ್ತೀನು ಅಂತ ಮಾತಾಡ್ಸೋದನ್ನು ನಿಲ್ಲಿಸ್ಬಿಟ್ರು. ಚಾರಕ್ಕೆ 1-2 ಸರ್ತಿ ಆಸ್ಪತ್ರೆಗೆ ಬಂದವರು ಬರೋದನ್ನು ನಿಲ್ಲಿಸ್ಬಿಟ್ರು. ಬೇಜಾರಂತ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ.
ಪ್ರಪಂಚ ಸರ್ ಇದು. ಬದುಕಿದ್ದಾಗಲೇ ಹೆಸರು ಹೊಡೆದಾಕ್ಬಿಟ್ಟು ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರ ಇಟ್ಟಿರೋ ದೇವರು ಇದಕ್ಕೆ ಯಾಕೆ ಆಪ್ಷನ್ ಇಟ್ಟಿಲ್ಲ? ಎಲ್ಲ ಕೋಟಿಗಟ್ಟಲೆ ದುಡ್ಡು ಮಾಡಿ ಇಂಥದ್ದೊಂದು ಕಾಯಿಲೆಗೆ ಔಷಧ ಕಂಡು ಹಿಡಿಯೋಕೆ ಒಂದಿಷ್ಟು ಕೋಟಿ ಖರ್ಚು ಮಾಡಿದರೆ ಎಷ್ಟು ಲಕ್ಷ ಜನಕ್ಕೆ ಉಪಯೋಗ ಆಗಿರೋದು? ಎಲ್ಲ ಕೋಟಿಗಟ್ಟಲೆ ದುಡ್ಡು ಮಾಡಿ ಈಗ ತಿಂತಿಲ್ಲ. ಉಪಯೋಗವಿಲ್ಲದ ವಸ್ತು ಇದ್ರೆ ಎಷ್ಟು, ಇಳಿದಿದ್ರೆ ಎಷ್ಟು. ಕೆಲವರಿಗೆ ವಂಶ ಪಾರಂಪರ್ಯವಾಗಿ ಸಿಎಂ ಸೀಟ್ ಸಿಗುತ್ತಂತೆ, PM ಸೀಟ್ ಸಿಗುತ್ತಂತೆ. ಕೆಲವರಿಗೆ ಮಾತ್ರ ಈ ಕಾಯಿಲೆ ಯಾಕೆ ಸರ್ ಹುಟ್ಟಿಸ್ಬೇಕು ದೇವರು ಹೀಗಲ್ಲ? ದೇವರು ಕೊಟ್ಟಿರೋ ನೀರು, ಗಾಳಿ, ಆಹಾರವನ್ನೆಲ್ಲ ಪೊಲ್ಯೂಟ್ ಮಾಡಿದ್ದು ಯಾರಪ್ಪ? ಯಾರು ಸರ್ ಮಾಡಿರೋದು? ನೀವು ಬರ್ತಾನೆ ಕೋಟಿಗಟ್ಟಲೆ ಲಂಚ ಹೊಡೆಯೋಕೆ, ಕೋಟಿಗಟ್ಟಲೆ ಕಮಿಷನ್ ಹೊಡೆಯೋಕೆ, ಕೂಪರ್ ಟ್ರಾಜಿಡಿಗಳನ್ನ, ಎಂಡೋಸಲ್ಫಾನ್ಗಳನ್ನ, ಅಣುವಿಕೇಂದ್ರ ಕೇಂದ್ರಗಳನ್ನ, PT ಬಟ್ಟೆಗಳನ್ನ, ಲಕ್ಷಗಟ್ಟಲೆ ಲೇಔಟ್ಗಳನ್ನ, ಟನ್ಗಟ್ಟಲೆ ಫ್ಯಾಕ್ಟರಿ ಕೆಮಿಕಲ್ಸ್ಗಳನ್ನ ಸೃಷ್ಟಿ ಮಾಡಿರೋದು ನೀವು. ನೀವು ನಿಮ್ಮ ಮಕ್ಕಳು ಆರಾಮಾಗಿ ಇರ್ತೀವಿ, ಆಸ್ಪತ್ರೆನೇ ಮನೇಲಿ ಇಟ್ಕೊಂಡು. ಸಾಯೋದು ನಮ್ ತಂದವರು ತಾನೆ. ನಾನು ಸಾಯ್ತಾ ಇದ್ದೀನಲ್ಲಪ್ಪ. ಸಾರಿ ಸರ್. ತುಂಬಾ ದಿನಗಳಿಂದ ಎದ್ದಲಿದ್ದ ಕೈ ಎಲ್ಲ ಕಾಡ್ಕೊಂಡ್ಬಿಟ್ಟು ಇಲ್ಲಿ ಬರೇ ಪ್ರಶ್ನೆಗಳು, ಉತ್ತರ ಸಿಕ್ಕದೇ ಇರೋ ಪ್ರಶ್ನೆಗಳು. ಅಷ್ಟು ಒಳ್ಳೆ ಸಿಂಗರ್. ಹ್ಞೂ ಸರ್. ಈ ಸಂಗೀತಕ್ಕೆ ಅಸಾಧಾರಣ ಶಕ್ತಿ ಇದೆ ಅಂತ ಹೇಳ್ತಾರೆ. ಕಳೆದ 20 ವರ್ಷದಲ್ಲಿ ಈ ರಾಜಕೀಯ ಜಂಜಾಟದಲ್ಲಿ ಒಂದಿನ ಒಂದು ಸಣ್ಣ ಪದ್ಯವನ್ನು ಕೂಡ ನೆಮ್ಮದಿಯಿಂದ ಕಿವಿ ಕೊಟ್ಟು ಕೇಳಿ. ಸಾವಿರಾರು ಫಂಕ್ಷನ್ಗಳಿಗೆ ಹೋಗಿದ್ದೀನಿ, ಇನೋಗ್ರೇಷನ್ ಮಾಡಿದ್ದೀನಿ, ಇನ್ನೋಕೇಶನ್ ಕೇಳಿದ್ದೀನಿ, ಸಂಗೀತ ಮಹೋತ್ಸವಗಳಲ್ಲಿ ಬಲವಂತವಾಗಿ ಕೂತಿದ್ದೀನಿ. ಆದರೆ ಒಂದೇ ಒಂದು ಪದ್ಯದ, ಒಂದೇ ಒಂದು ಚರಣವನ್ನು ಕೂಡ ಹಾಡು ಅಂತ ಕೇಳಿಲ್ಲ. ಒಂದು ಸಾಲು ಕೇಳಲಿಕ್ಕಿಲ್ಲ. ತಲೆ ಮುಂದೆ ಮಾಡಬೇಕಾಗಿರೋ ಪ್ಲಾನ್ಗಳೆಲ್ಲ ಆವರಿಸ್ಕೊಂಡು ಬಿಡೋದು. ಯಾರ್ಯಾರನ್ನು ಹೇಗೆ ಮಟ್ಟ ಹಾಕಬೇಕು, ಏನು ಮಾಡಿದ್ರೆ ನನ್ನ ಶತ್ರುಗಳಿಗೆ ತುಂಬಾ ಏಟಾಗುತ್ತೆ, ನನ್ನ ಹಿತಶತ್ರುಗಳ ಮುಂದೆ ಸ್ಟೆಪ್ ಏನಿರಬಹುದು, ಎಲ್ಲಿ ಲಂಚ ದುಡ್ಡು ಬರುತ್ತೆ, ಯಾರು ಸೀಟ್ ಕೊಡಬಾರ್ದು, ಬರೀ ಇದೆ. ನನಗಿವತ್ತು ತುಂಬಾ ನೋವಾಗಿದೆ. ಆ ನಿನ್ನ ಹಾಡಿಂದ ನನ್ನ ನೋವು ಮಸ್ತಿಯ. ನಿಮ್ಗೆ ದೇವರ ಬಗ್ಗೆ ಇನ್ನೂ ನಂಬಿಕೆ ಇದೆಯಾ? ಇದೆ ಅಂತಂದ್ರೆ ಸುಳ್ಳು ಹೇಳಿದಾಗುತ್ತೆ. ಈಗ ಬರ್ತಾ ಇದೆ ಅಂದ್ರೆ ಸತ್ಯ ಹೇಳಿದಾಗೂ ಆಗುತ್ತೆ. ಶಂಕುದಾಸರ ಮನೆಯ ಮಕ್ಕುದಾಸನಯ್ಯ ಮರಳುದಾಸ ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ ಬಿಂಕದಿ ಬಾಗಿಲ ಕಾಯುವ ಬಡದಾಸನಾರಯ್ಯ ದಾಸದಾಸರ ಮನೆಯ ದಾಸರುದಾಸ ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ. ಸರ್ ಏನಾಯ್ತು? ಇದನ್ನೆಲ್ಲ ನಾನು ಹೇಗೆ ಮಿಸ್ ಮಾಡಿಕೊಂಡೆ. 1 ವರ್ಷ ಆಗಿತ್ತು ಹೀಗೆ ಮಲಗಿ. ನಿನಗೆ ಕಾಯಿಲೆ ಬರೋದು ಒಳ್ಳೇದಾಯ್ತು, ಈಗ ನನ್ನ ಕಾಯಿಲೆ ಎಲ್ಲ ಗುಣ ಆಗ್ತಾ ಇದೆ. ನಿನ್ನಂತ ಕೊಳಕನ ಹತ್ರ ಯಾವ ಕಾಯಿಲೆ ಬರುತ್ತೆ? ಎಳೆ ಬಿಸಿಲು ಅಂದ್ರೆ ಏನಂತಲೇ ಬಂತು. ಈ ಸೋಂಬೇರಿತನದಲ್ಲೂ ಸುಖ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದೆ. ಎಳೆ ಬಿಸಿಲು, ಈ ಹೂಗಳ ಪರಿಮಳ, ಗುಬ್ಬಚ್ಚಿ ಚಿಂಚು ತಂಗಾಳಿ,
ನಿನ್ ಬಾಯಲ್ಲಿ ಈ ರೀತಿ ಕವಿ ಮಾತನ್ನ ಕೇಳಿ 40 ವರ್ಷಗಳಿಗೆ ಕಳೆದೋಗಿದ್ರು. ಹಾ, ಬೆಟ್ಟದುರ್ಗದಲ್ಲಿ ಕಬಡ್ಡಿ ಆಡಕ್ ಹೋಗಿದ್ದಾಗ ಸೈಕಲ್ ಬರ್ಕೊಂಡು ಬಂದಿದ್ವಲ್ಲ. ಚಿತ್ರದುರ್ಗದಲ್ಲಿ ಕಾಲೇಜಿನಲ್ಲಿ ಯೂನಿಯನ್ ಲೀಡರ್ ಆಗಿದ್ದೇ ಆಗಿದೆ. ನಿದ್ದೆ, ನೆಮ್ಮದಿ, ನಗು ಎಲ್ಲ ಮತ್ತೆ ಬಿಟ್ಟೆ 30 ವರ್ಷ. ಬೆಳಿಗ್ಗೆ ಎದ್ರ ಜನ, ಮಧ್ಯಾಹ್ನ ಆದ ಮೀಟಿಂಗು, ಸಂಜೆ ಆದ ಸಮಾರಂಭಗಳು. ನಿಜ ಹೇಳಬೇಕು ಅಂದ್ರೆ ಈ 4 ಮಕ್ಕಳು ಹೇಗೆ ಹುಟ್ಟಿದ್ವು, ಯಾವಾಗ ಸಂಸಾರ ಮಾಡಿದೆ ಅನ್ನೋದೇ ನೆನಪಿಲ್ಲ. ಈಗ ಅನ್ಸುತ್ತೆ ಮನುಷ್ಯನಿಗೆ ಈ ಅಧಿಕಾರ, ಅಂತಸ್ತು ಇಷ್ಟೊಂದು ಬೇಕು. ನಮ್ಮೊಳಗಿನ ಈ ಸಣ್ಣ ಪುಟ್ಟ ಕುತೂಹಲಗಳನ್ನು ತೊಡಸ್ಕೊಳ್ಳೋಕೆ ಅವಕಾಶ ಮಾಡದ ಈ ಅಧಿಕಾರ ಕೊನೆಯಲ್ಲಿ ಕೊಡೋದಿಲ್ಲ. ಬರೀ ಅತೃಪ್ತಿ, ರೋಗ, ಸಾವು ನೆನಪು. ನಮಸ್ಕಾರ, ಹೇಗಿದ್ದೀರಿ ದನಿ? ಏನಂತ ಹೇಳೋದು? ದೇವರಂತ ಮನುಷ್ಯರು ನಿಮ್ಮಂತವರಿಗೆ ಇಂಥ ಕಾಯಿಲೆ ಬರಬಾರ್ದಿತ್ರಿ. ಈ ಆಸ್ಪತ್ರೆಯಲ್ಲಿ ಬರೀ ಸುಳ್ಳು ಹೇಳೋರೇ ತುಂಬಿಕೊಂಡಿದ್ದಾರೆ. ಯಾರು ಅಡ್ಮಿಟ್ ಆಗಿದ್ದಾರೆ? ನಮ್ ಹೆಂಡ್ರು 1 ವರ್ಷದಿಂದ ಈ ಆಳಾದ ಕಾಯಿಲೆ ಬಂದು ಒದ್ದಾಡ್ತಾವಳೆ. ಎಷ್ಟು ವರ್ಷ ಅವರಿಗೆ? ಹತ್ತತ್ರ 65 ಸ್ವಾಮಿ. ಮಕ್ಕಳು? 3 ಗಂಡು ಮಕ್ಕಳು, 1 ಹೆಣ್ಮಗಳು. ಎಲ್ಲರದ್ದು ಮದುವೆ ಆಗೈತೆ. ಆದ್ರೆ ಈ ಆಳಾದ ಕಾಯಿಲೆ ಬಂದು ಔಷಧ, ಆಸ್ಪತ್ರೆ, ಡಾಕ್ಟ್ರು ಅಂತ ಅರ್ಧ ಎಕರೆ ಜಮೀನ್ ಮಾರ್ಬಿಟ್ಟೆ, ಹೇಳ್ದೆ ಮಾರ್ಬಿಟ್ಟೆ ಅಂತ ಮಕ್ಕಳು ಓಡಿಸ್ಬಿಟ್ಟವ್ರೆ. ಎಷ್ಟಿತ್ತು ಜಮೀನು? ಅರ್ಧ ಎಕರೆ ಸ್ವಾಮಿ. ಅಲ್ಲ, ಇದ್ದಿದ್ದೆ ಅರ್ಧ ಎಕರೆ. ಹೆಂಡತಿಗೂ 65 ವರ್ಷ ಆಗಿರ್ಬೋದು ಅಂತ. ಒಂದು ವೇಳೆ ಉಳ್ಕೊಂಡ್ರು ಎಷ್ಟು ವರ್ಷ ಇರ್ತಿದ್ರು? ಜೀವನಾಧಾರ ಅಂತಿರೋ ಅರ್ಧ ಎಕರೆ ಮಾರಿದ್ರೆ ನಿನ್ನ ಮಕ್ಕಳು ಓಡಿಸ್ತಾ ಬಿಡ್ತಾರೇನೋ? ಏನ್ ಸ್ವಾಮಿ ನಿಮ್ ನ್ಯಾಯ? ಅವಳು ನನ್ನ ಹೆಂಡತಿ, 40 ವರ್ಷದಿಂದ ಸಂಸಾರ ಮಾಡಿದವಳು, ಮಕ್ಕಳು ಹೆಣ್ಕೊಟ್ಟವಳು, ಬೆಳೆಸ್ತಾಳು. ಹಂಗೆಲ್ಲ ಬಿಟ್ಕೊಡಕಾಯ್ತದ? ಎಕರೆ ಹೋದ್ರೆ ಕೇಳ್ಕೋಬಹುದು, ಹೆಂಡತಿ ಸಿಗ್ತಾರ? ಏನ್ ನ್ಯಾಯನೋ? ಮುಖ್ಯಮಂತ್ರಿಗಳಂತೆ ಮುಖ್ಯಮಂತ್ರಿಗಳು, ನಿಮ್ಮ ನ್ಯಾಯ ಮುಖ್ಯಮಂತ್ರಿ ಮಾಡಿದವರು ನಿಮ್ಮ ಹೆಂಡ್ರ ಮಕ್ಕಳಿಗೂ ಇದೇ ನ್ಯಾಯನ? ನಿಮ್ಮ ಧಿಕ್ಕಾರ ಇರ್ಲಿ, ಧಿಕ್ಕಾರ ಇರ್ಲಿ. ಮುಖ್ಯಮಂತ್ರಿಗಳಿಂದ 1058 ಎಕರೆ ನೀರಾವರಿ ಜಮೀನಿನ ಅಕ್ರಮ ಒತ್ತುವರಿ. ಸಿಬಿಐ ತನಿಖೆ. ಗಣಿ ಅವ್ಯವಹಾರದಲ್ಲಿ ಮುಖ್ಯಮಂತ್ರಿ. ಬೆಂಗಳೂರಿನ ಜರಗನಹಳ್ಳಿಯ ಬಡಾವಣೆಯ 95 ಎಕರೆ ಡಿನೋಟಿಫೈ ಆದ ಜಮೀನನ್ನು ಮುಖ್ಯಮಂತ್ರಿಗಳು ಅಕ್ರಮವಾಗಿ ಅತಿಕ್ರಮಿಸಿದ್ದಾರೆಂದು ವಿರೋಧ ಪಕ್ಷದ ನಾಯಕರು ಆರೋಪಿಸಿದ್ದಾರೆ. 10,000 ಕೋಟಿ ಅವ್ಯವಹಾರ. ಹೇಗಿದ್ದೀರಿ ಸರ್? ಏನಾಯ್ತು ಸರ್? ಏನಿಲ್ಲ. 30 ವರ್ಷ ಪ್ರತಿ ನಿಮಿಷ ಆಕ್ಟಿವ್ ಆಗಿ ಕಳೆದವರಿಗೆ ಕೈಕಾಲು ಕಟ್ಟಿದ ಹಾಗೆ ಆಗಿರುತ್ತೆ. ಡೋಂಟ್ ವರಿ, ನಿಮ್ಮ ಬಾಡಿ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದೆ. ಹೊರಗೆಲ್ಲಾದ್ರೂ ಹೋಗಿ ಬರ್ತೀರಾ? ಇಲ್ಲ, ಇಂಥ ನೆಮ್ಮದಿ 25 ವರ್ಷಗಳಲ್ಲಿ ಒಂದಿನೂ ಸಿಕ್ಕಿರಲಿಲ್ಲ. ಆದರೆ ಪ್ರಪಂಚದಲ್ಲಿ ಇಷ್ಟೊಂದು ನೋವು, ಸಂಕಟ, ರೋಗಗಳಿರುತ್ತೆ ಅಂತ ಒಂದಿನೂ ಅನಿಸಿರಲಿಲ್ಲ. ವಿಧಾನಸಭೆ ಬಿಟ್ಟು ಬೇರೆ ಕಡೆ ಮನುಷ್ಯರು ಇರ್ತಾರಂತ ಕೂಡ ನಿನಗನಿಸಿರಲಿಲ್ಲ. ಹೌದು, ಬಡ ಕುಟುಂಬದಿಂದಲೇ ಹುಟ್ಟಿ ಬಂದವರಾಗಿದ್ದರು. ಬಡತನ ಅಂದ್ರೆ ಏನಂತಲೇ ಬಂದಿತ್ತು. ಬಡವರೆಂದ್ರೆ ನನ್ನ ಪಾಲಿಗೆ ಸೆನ್ಸಸ್ ಸಂಖ್ಯೆಗಳಾಗಿತ್ತು. ಪ್ರವಾಹ ಬಂದು 1000 ಜನ ಸತ್ರು ನನಗೇನು ಅನ್ನಿಸ್ತಿರ್ಲಿಲ್ಲ. ಬರಗಾಲ ಬಂದು 1000 ಜನ ಆತ್ಮಹತ್ಯೆ ಮಾಡಿಕೊಂಡ್ರು ನನಗೇನು ಅನ್ನಿಸ್ತಿರ್ಲಿಲ್ಲ. ಅದೆಲ್ಲವನ್ನು ರಾಜಕೀಯವಾಗಿ ಉಪಯೋಗಿಸಿಕೊಂಡು ಅಧಿಕಾರದಲ್ಲಿರೋಕೆ ಪ್ರಯತ್ನ ಪಡ್ತಿದ್ದೆ. ಇದನ್ನ ಅಸಾಧಾರಣ ಬುದ್ಧಿವಂತಿಕೆ, ರಾಜಕೀಯ ಮುತ್ಸರಿತನ ಅಂತ ಎಲ್ಲರೂ ನನ್ನ ಹೊಗಳ್ತಾ ಇದ್ರು. ನಿಮ್ಮ ತರದವೇ ರಾಜಕೀಯ ತುಂಬಿಗಳನ್ನ ಮಾಡಿಸ್ತಾ ಇದ್ದೆ. ಕಾವೇರಿ ಗಲಾಟೆ ಮಾಡಿಸ್ತಾ ಇದ್ದೆ. ಎಲೆಕ್ಷನ್ ಹತ್ರ ಬಂದಾಗ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ತಾ ಇದ್ದೆ. ಸೀಟ್ನಲ್ಲಿರೋಕೆ ಏನು ಮಾಡ್ತಿದ್ದೆ? ವಿರೋಧ ಪಕ್ಷದವರು ಯಾವುದಾದ್ರೂ ಹಗರಣ ಬಯಲಿಗಳಿದ್ರೆ ಇನ್ನೇನೋ ಗಲಾಟೆ ಮಾಡಿಸ್ತಾ ಇದ್ದೆ. ಜನಸಾಮಾನ್ಯರ ದಿನನಿತ್ಯದ ವಸ್ತುಗಳ ಬೆಲೆನ ಏರಿಸೋದು ಆಟ ಹೋಗಿ ನನಗೆ ಒಂದೇ ಒಂದಿನ ಸಾಮಾನ್ಯರ ಬದುಕಿನ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಏನು ಮಾಡಿಲ್ಲ. ಸಾವು ನನ್ನ ಬದುಕಿನ ಬಾಗಿಲನ್ನು ತಟ್ಟೋದು. ಇದು ನಿಮ್ಮೊಬ್ಬರ ಸಮಸ್ಯೆ ಅಲ್ಲ. ನಮ್ಮ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ ಇರೋದೇ ಹಾಗೆ. ರಾಜಕಾರಣಿಗಳಿಗೆ ಪ್ರಪಂಚದಲ್ಲಿ ಬೇರೆ ಮನುಷ್ಯರು ಬದುಕಿದ್ದಾರೆ ಅಂತ ನೆನಪಾಗೋದೆ ಎಲೆಕ್ಷನ್ ಬಂದಾಗ. ಧರ್ಮ ಆಗ್ಬೋದು, ಅಕ್ಕಿ ಗೋಧಿ ಬೆಲೆ ಆಗ್ಬೋದು, LPG ಸಿಲಿಂಡರ್ ಆಗ್ಬೋದು, ಪ್ರತಿಯೊಂದು ಇವರ ರಾಜಕೀಯ ಅಸ್ತ್ರಗಳು.
ತಮಗೆ, ತಮ್ಮ ಪಕ್ಷದವರಿಗೆ, ತಮ್ಮ ಬಂಧು ಬಾಂಧವರಿಗೆ ಯಾವ ರೂಲ್ಸು ಇರಬಾರ್ದು. ಈ ರೂಲ್ಸ್ಗಳು ಏನೇ ಇದ್ರು ಸಾಮಾನ್ಯರಿಗೆ ಮಾತ್ರ. ಸಾಮಾನ್ಯ ಜನರಿಗೆ ಕೊಡೋ ಸಿಲಿಂಡರ್ ಬಗ್ಗೆ 6, 9, 12 ಅನ್ನೋ ಲೆಕ್ಕಾಚಾರ ಇವರಿಗೆ. ಇವ್ರು ಮಾತ್ರ ಸರ್ಕಾರ ನಡೆಸೋಕೆ 60 ಪಾರ್ಟಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬಹುದು. ಅದನ್ನು 3 ಪಾರ್ಟಿಗಳಿಗಿಂತ ಹೆಚ್ಚಿನ ಪಾರ್ಟಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ರೂಲ್ಸ್ ಮಾಡೋದು ತಾಕತ್ತಿದ್ರೆ ಇಲ್ಲಿ ಪ್ರತಿಯೊಬ್ಬ ಮಹತ್ವಾಕಾಂಕ್ಷಿ ಲೀಡರ್ಗೂ ಒಂದೊಂದು ಪಕ್ಷ, ಲಾಂಛನ, ಬಾವುಟ. ಆದ್ರೆ 100 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿರೋ ಗವರ್ಮೆಂಟ್ ಆರ್ಗನೈಸೇಷನ್ಗಳನ್ನ ಫಾರಿನ್ ಕಂಪನಿಗಳಿಗೆ ಮಾರಲಿಕ್ಕೆ ಇವ್ರು ಸಿದ್ಧ. ಇಡೀ ದೇಶಕ್ಕೆ ಫಿಸ್ಕಲ್ ಡಿಸಿಪ್ಲಿನ್ ಹೇಳೋ ಫೈನಾನ್ಸ್ ಮಿನಿಸ್ಟ್ರೇ ಬ್ಯಾಂಕ್ಗಳಲ್ಲಿ ಅವ್ಯವಹಾರ ಮಾಡಿರ್ತಾನೆ. ಎಲ್ಲಿ ಹೋದ್ರೂ ಜಾತಿ, ಕೋಟಾ, ರಿಸರ್ವೇಶನ್. ಕೋಟ್ಯಾಂತರ ಜನರ ಭವಿಷ್ಯ ನಿರ್ಧರಿಸೋ FDI ಬಗ್ಗೆ ವೋಟಿಂಗ್ ನಡೀತಾ ಇದ್ರೆ ಇರೆಸ್ಪಾನ್ಸಿಬಲ್ ಆಗಿ ವಾಕ್ಔಟ್ ಮಾಡ್ತೀರಿ ಅಲ್ವಾ? ನಿಮಗದು ಆಟ. ನಿಮ್ಮ ಪರ್ಮಿಷನ್ ನಂಬ್ಕೊಂಡಿದ್ರೆ ಈ ಆಸ್ಪತ್ರೆನೂ ಆಗ್ತಿರ್ಲಿಲ್ಲ. 1, 2 ತೊಂದರೆ ನೀವು ಕೊಟ್ಟಿರೋದು. ಲಂಚ ಕೊಡದೇ ಇರೋದಕ್ಕೆ ಇವತ್ತು ಈ ಇನ್ಸ್ಟಿಟ್ಯೂಷನ್ ಸಾವಿರಾರು ಜನಕ್ಕೆ ಜೀವದಾನ ಮಾಡಿದೆ. ನಿಮ್ಮನ್ನೇ ನಂಬ್ಕೊಂಡು ಸಾರಿ. ಸತ್ಯ ಹೇಳೋಕೆ ಭಯ ಸಂಕೋಚ ಯಾಕೆ? ಸರ್ ಏನಾಯ್ತು? ವಾರ್ಡ್ ನಂಬರ್ 8 ಪೇಷಂಟ್ ದಾಸೇಗೌಡ ಹೋಗ್ಬಿಟ್ಟು ಸರ್. ಓ ಮೈ ಗಾಡ್. ಅಳುವ ಕಡಲೊಳು ತೇಲಿ ಕೊಡುತ್ತಲಿದೆ ನಗೆಯ ಹಾಯಿ ದೋಣಿ. ಅಳುವ ಕಡಲೊಳು ತೇಲಿ ಕೊಡುತ್ತಲಿದೆ ನಗೆಯ ಹಾಯಿ ದೋಣಿ. ಬಾಳ ಗಂಗೆಯ ಮಹಾಪೂರದೊಳು ಸಾವಿರುವುದು ಬೇಡಿ. ಬಾಳ ಗಂಗೆಯ ಮಹಾಪೂರದೊಳು ಸಾವಿರುವುದು ಬೇಡಿ. ಬೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳು ಉಳಿಯಲ್ಲಿ. ಬೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳು ಉಳಿಯಲ್ಲಿ. ಜನನ ಮರಣಗಳ ಉಪ್ಪು ತಗ್ಗು ಹೊರಳುರುಳುವಾಟಬಲ್ಲಿ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ. ನಗೆಯ ಹಾಯಿ ದೋಣಿ. ನಗೆಯ ಹಾಯಿ ದೋಣಿ. ವಿಭೂತಿನ ಹಣೆ ಮೇಲೆ ಇಡೋಕ್ ಶುರು ಮಾಡಿದಾಗ್ನಿಂದ ಅವ್ರು ಚೇತರಿಸ್ಕೊಳ್ತಿದ್ದಾರೆ. ಮೊದ್ಲು ಉಪ್ಪು ಮಧ್ಯೆ ಇಡ್ತಿದ್ದೆ. ಓವರ್ ಯೂಸ್ ಮಾಡೋ ಹಾಗಿಲ್ಲ. ನೆತ್ತಿ ಮೇಲಿನ ಕೂದಲಿನ ಮಧ್ಯೆ. ಹಾ, ಕೂದಲಿದೆ, ಆದ್ರೆ ಬಿಳಿ ಕೂದಲು. ಪರವಾಗಿಲ್ಲ ಅಲ್ವಾ? ಕೂದಲನ್ನ ಮಧ್ಯೆ ಮಾಡಿ ಹೂ ಇಡ್ಬೇಕು. ಹಾ, ಇಟ್ಟೆ. ಹಣೆ ಮೇಲೆ ವಿಭೂತಿನ ಚಂದ್ರಾಕಾರದಲ್ಲಿ, ಅಂದ್ರೆ ಪೂರ್ತಿ ರೌಂಡು. ಆಯ್ತು. ಅದ್ರ ಮಧ್ಯೆ ಕುಂಕುಮ. ಅವರು ಮಂತ್ರ ಹೇಳುವಾಗ ಕಣ್ಮುಚ್ಚಿರ್ಬೇಕಾ? 1-2 ನಿಮಿಷ ಕಣ್ಮುಚ್ಕೊಳ್ಳಿ. ಈಗ ಮಂತ್ರ ಆಯ್ತು ಗುರುಜಿ. ನನಗೆ ಮುಚ್ಚಿಡಿದೆ. ಅಯ್ಯೋ, ಮತ್ತೆ ಮಾತಾಡ್ಬಿಟ್ರು ಗುರುಜಿ. ಪ್ರಾಯಶ್ಚಿತ್ತ ಮಂತ್ರ ಹೇಳಿ ಮೂಲ ಮಂತ್ರ 12 ಸತಿ ಆಯ್ತು ಗುರುಜಿ. ನಿಮ್ಮ ಮಾರ್ಗದರ್ಶನ ಇರ್ತಿದ್ರೆ ಈ ಹಠವಾದಿನ ಕಟ್ಕೊಂಡು ಹೇಗೋಕ್ಕಾಗ್ತಿತ್ತ ಗುರುಜಿ? ಏನೇ ನಿನ್ಕೊಳ್ಳೋ? 1-2 ನಿಮಿಷ ತಪ್ಪಿರ್ರಿ. ಮಗ ಡಾಕ್ಟರ್ಗೆ ಫೋನ್ ಮಾಡಿ ಹೆದರ್ಸಿದ್ದಾನೆ. ನಿಮ್ಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬಾರದು ಅಂತ. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ನಾನು ಡೈರೆಕ್ಟ್ ಆಗಿ PM ಸೆಕ್ರೆಟರಿಗೆ ಫೋನ್ ಮಾಡಿ ಅಲ್ಲಿಂದ ಐಜಿಗೆ ಫೋನ್ ಮಾಡಿಸಿದೆ. ಏನು, ಈ ಡಾಕ್ಟರು ಬಹಳ ಧೈರ್ಯಸ್ಥ. ಬೆದರಿಕೆಗೆ ಸೊಪ್ಪು ಹಾಕಲಿಲ್ಲ. ಇಲ್ದಿದ್ರೆ ಅದಕ್ಕೆ ನಿಮ್ ಸುತ್ತ ಶ್ರೀಚಕ್ರ ಹಾಕ್ಬಿಟ್ಟಿದ್ದೀನಿ. ಈಗ ಮಾಡಿ
ನನ್ನ ಮಗ ಕಂತ್ರೆ ಬುದ್ಧಿ. ಲೈ ಬರಮ್ಯ, ಊಟದ ಕಡೆ ನಿಗಾ ಇರ್ಲಿ. ಈಗಲೂ ಮನೆಗೆ ಒಂದು 100 ಜನ ಬರ್ತಾರಪ್ಪನೇ. ನಿಮ್ಮನ್ನೇ ನೋಡ್ಬೇಕಂತ ಒಂದೇ ಗಲಾಟೆ. ಯಾರ ಮೇಲೆ ಕರ್ಕೊಂಡು ಬರ್ಬೇಡ. ಅದು ನೀನು ಹೌದು ಮೊನ್ನೆ ಸೋಮಶೇಖರ್ ಇನ್ಯಾವತ್ತು ಒಂದೇ ಹೆಸರು ನನ್ನ ಮುಂದೆ ಎತ್ಬೇಡ. ಸತ್ರ ಚಿತಿಗೂ ಬಂದಿದೆ ನೋಡ್ಕೋ. ಎಲ್ಲಿಗೆ ಹೊಟ್ರಿ? ಒಳ್ಳೆದ ಒಬ್ರಿಗೆ ಬಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇರಿ ನಾನು ಬರ್ತೀನಿ. ನಮಸ್ಕಾರ. ಏನ್ ಕ್ಯಾನ್ಸರ್ ನಿಮ್ದು? ಬಂದ ಮೇಲೆ ಎಲ್ಲ ಒಂದೇ, ಸಾಯೋದೊಂದೇ ಮುಂದೆ. ಈ ಡಾಕ್ಟ್ರೇನು ವಾಸಿ ಆಗುತ್ತೆ ಅಂತ 6 ತಿಂಗಳಿಂದ ಹೇಳ್ತಲೇ ಇದ್ದಾರೆ. ನಾನೇನು ಅದನ್ನ ನಂಬ್ಕೊಂಡಿಲ್ಲ. ಮಗ ಅಮೆರಿಕದಲ್ಲಿದ್ದಾನೆ, ಅವನನ್ನ ಒಂದು ಸಾರಿ ನೋಡಿ ಸಾಯೋಣ ಅಂತ. ಅವನು ಡಾಕ್ಟ್ರೇ. ಅವನು ಬಂದು ನಿಮಗ್ ಬಂದಿರೋ ಕ್ಯಾನ್ಸರೇ ಅಂತ ಹೇಳೋ ತನಕ ನಾನು ಸಾಯಲ್ಲ. ಅಷ್ಟೆಲ್ಲ ಓದಿಸಿ ಅವನ ಕೈಯಿಂದ ಒಂದು ಇಂಜೆಕ್ಷನ್ ತಗೊಳ್ಳಿಲ್ಲ, ಒಂದು ಮಾತ್ರೆ ನುಂಗ್ಲಿಲ್ಲ. ಕೆಲವೊಮ್ಮೆ ಸಂಕಟ ಅನ್ಸುತ್ತೆ. ಹೌದು, ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ? ನಿಮ್ಮನ್ನ ನೋಡಿದ್ರೆ ತಿಳಿಯಲ್ವೇ? ಈ ಸ್ಥಿತಿಲಿ ನಿಮ್ಮನ್ನ ಈ ಆಶ್ರಮಕ್ಕೆ ಬಿಸಾಕಿ ಹೋಗಿದ್ದಾರೆ ಅಂದ್ರೆ ಅವ್ರಿನಿ ಅಂತ ಮನೆ ಹಾಳು ನನ್ನ ಮಕ್ಕಳು ಇರ್ಬೋದು. ನಿಜ ನಿಜ. ನನ್ನ ಮಗ ತೊಳೆದಿಟ್ಟ ಚಿನ್ನ. ವಾರಕ್ಕೊಂದು ಲೆಟರು, ದಿನಕ್ಕೊಂದು ಫೋನು ತಪ್ಪಿಸ್ದವನೇ ಅಲ್ಲ. 6 ತಿಂಗಳ ಹಿಂದೆನೆ ಹೊರಟಿದ್ದ. ಆಫೀಸ್ನವರು ಅರ್ಜೆಂಟ್ ಕೆಲಸ ಅಂತ ವಾಪಸ್ ಕರ್ಸ್ಕೊಂಡ್ಬಿಟ್ರಂತೆ. ಆಮೇಲೆ 1-2 ವಾರ ಫೋನು ಇಲ್ಲ, ಪತ್ರವೂ ಇಲ್ಲ. ಗಾಬರಿ ಆಗಿಟ್ಟಿತ್ತು ನಂಗೆ. ಗಾಬರಿ ಏನು, ಸತ್ತೇ ಹೋಗ್ಬಿಟ್ಟಿದ್ದೆ. ಆಮೇಲೆ ನಿಧಾನವಾಗಿ ಫೋನ್ ಬರೋಕ್ ಶುರುವಾಯ್ತು. ಬರೋಕೆ ಆಸೆ ಅಂತೆ, ಅಲ್ಲಿ ಬಿಡ್ತಿಲ್ವಂತೆ. ಕಾಂಟ್ರಾಕ್ಟ್ ಮುಗಿಯೋವರೆಗೂ ರಜೆ ಕೊಡಲ್ಲ ಅಂತಾರಂತೆ. ಅವನ ಅಲ್ಲಿನ ಕಾಂಟ್ರಾಕ್ಟ್ ಮುಗಿಯೋ ಹೊತ್ತಿಗೆ ನಂದು ಇಲ್ಲಿನ ಕಾಂಟ್ರಾಕ್ಟ್ ಮುಗಿದೇ ಹೋಗಿರುತ್ತೆ. ಪೂರ್ತಿ ಮಾತಾಡಕ್ಕೂ ಅವನಿಗೆ ಬಿಡುವಿರಲ್ಲ. ಕಾಗದ ಬಂತ? ಇಲ್ಲ. ಫೋನು? ಇಲ್ಲ. ಇಲ್ಲ. ಸುಳ್ಳು ಹೇಳ್ತಿದ್ಯಾ ಕತ್ತೆ ಬಿಡುವ ನೀನು. ಬಂದ್ರು ನೀನು ಕೊಡ್ತಾ ಇಲ್ಲ. ಹೊಟ್ಟೆ ಉರಿ ನಿನಗೆ. ನಾನು ಓದು ಹೊಚ್ಕೊಂಡಿರೋದು ಇರ್ತಿಲ್ಲ. ದೋರಿದ್ರದವನೇ ಅಪ್ಪ. ಅಪ್ಪ ಅಂತ ಅಪ್ಪ. 3 ತಾಸಿನ ಮರ್ಯಾದೆ ಇಲ್ಲ. ವಿದ್ಯೆ ಅಂತೂ ನೈವೇದ್ಯ. ಅವನನ್ನು ನೋಡಿ ಉಳ್ಕೊಳ್ಳೋದು ಬಿಟ್ಟು ನೀನು ಓದಿದ್ರೆ ಇವತ್ತು ಫೋನ್ ಬರಲಿಲ್ಲ. ಏನಾಗಿರ್ಬೋದು ಅವನಿಗೆ? ಆಕ್ಸಿಡೆಂಟು, ಕಾಯಿಲೆ. ಓ ದೇವ್ರೆ, ಈ ಹುಡುಗರುಗಳು ಅಮೆರಿಕ, ಇಂಗ್ಲೆಂಡ್ ಅಂತ ಯಾಕೆ ಹೋಗ್ಬೇಕು? ಇಲ್ಲ, ಮಕ್ಕಳನ್ನ ಹೆಚ್ಚಿಗೆ ಓದಿಸ್ಲೇಬಾರ್ದು. ಅಳ್ಬೇಡಿ ಅಪ್ಪ. ನಾನು ಹೊಟ್ಟೆ ಉಳಿಸಿದ್ರೆ ಒಳ್ಳೆದಾಗೋದಿಲ್ಲ. ಒಟ್ಟುಗಳ ಅಂತ ಆಡ್ದಲ್ಲ ಅವನು ಬರ್ಲಿ ಇದೆ. ಅಯೋಗ್ಯ. ಯಾಕಪ್ಪ ಫೋನ್ ಕೊಡಲ್ಲ ನೀನು? ಅವನು ಆಕ್ಸಿಡೆಂಟ್ ಸತ್ತು 6 ತಿಂಗಳಾಯ್ತು. ಮಿಸಿಸ್ ಬೇವರ್ನಲ್ಲಿ ಕೊಚ್ಕೊಂಡೋಗಿದ್ದಾನೆ.
ಬಾಡಿ ಕೂಡ ಸಿಗ್ಲಿಲ್ಲ, ಎಲ್ಲಿಂದ ಕೊಡ್ಲಿ ಫೋನ್? ಮತ್ತೆ ಅವರು ವಿಚಾರ ತಿಳಿದಾಗ ನನಗೂ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಆಗ್ಲೇ ಗೊತ್ತಾಗಿತ್ತು ಇವರಿಗೆ ಕ್ಯಾನ್ಸರ್ ಇದೆ ಅಂತ. ಮನೇಲಿ ಬೇರೆ ಯಾರು ಇಲ್ಲ. ನನಗೇನ್ ಮಾಡಕ್ಕೂ ತೋತೆ. ನಾನೇ ಅವನ ತರ ಫೋನ್ ಮಾಡಕ್ಕೆ ಶುರು ಮಾಡಿದೆ. ಮೊದಲು ಸುಳ್ಳು ಹೇಳುವಾಗ ಖುಷಿ ಆಗ್ತಿತ್ತು. ಅದನ್ನ ಅವ್ರು ನಂಬ್ಕೊಂಡು ನನ್ನ ಹತ್ರ ಪ್ರೀತಿಯಿಂದ ಮಾತಾಡುವಾಗ ನನಗೆ ತೃಪ್ತಿ ಸಿಗ್ತಿತ್ತು. ಆದ್ರೆ ಎಷ್ಟು ದಿನ ಅಂತ ಸುಳ್ಳು ಹೇಳೋದು? 2 ದಿನಕ್ಕೊಂದು ಸುಳ್ಳು ಹೇಳಿ ಹೇಳಿ ಸಾಕಾಗೋಯ್ತು. ಕಳೆದ 15 ದಿನದಿಂದ ನಾನು ನಾಟಕ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ. ಹೇಳಿ, ನಾನು ಏನ್ ಮಾಡ್ಲಿ ಅಂಕಲ್? ಯಾಕೆ ಬಂದೆ ನಿಮಗೆ? ನಿಮ್ಮಿಂದ ಏನೇನೆಲ್ಲ ತೊಂದರೆ? ದೇವ್ರಂತ ಡಾಕ್ಟರ್ ಏನಾಯ್ತು? ಏನಾಗೋದು? CM ನಿಮ್ ಮಗ ಅಂತೆ, ನಿಮಗೆ ಟ್ರೀಟ್ಮೆಂಟ್ ಕೊಡೋದು ಅವನಿಗೆ ಇಷ್ಟು ಬಂತು. ನೀವು ಬದುಕೊಳಿದ್ರೆ ಅವ್ರ ಸೀಟ್ಗೆ ಸಂಸ್ಕಾರ ಅಂತ ನಿಮ್ಗೆ ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ಡಾಕ್ಟರ್ಗೆ ಹೆದರಿಸ್ತಾ ಇದ್ದಾರೆ. ಏನ್ ಇದನ್ನು ರಾಜಕೀಯ ಅಂತೀಯ? ಅಧಿಕಾರ ಆಸೆಗೆ ತಂದೆನೆ ಮಗ ಬಲಿ ಕೊಡಕ್ ಹೋಗೋದು. ನಿಮ್ಮ ರಾಜಕೀಯಕ್ಕೆ ನಾವೆಲ್ಲ ಬಲಿ ಆಗ್ತೇವೆ. ಈ ಆಸ್ಪತ್ರೆ ಮುಚ್ಚಬೇಕಾ? ಬೇರೆ ಟ್ರೀಟ್ಮೆಂಟ್ ನೀವು ಆದರೆ ಲಕ್ಷಾಂತರ ಜನಗಳಿಗೆ ಜೀವದಾನ ಆಗುತ್ತೆ ಅನ್ನೋ ಕಲ್ಪನೆ ಕೂಡ ಬೇಡ. ಮನುಷ್ಯತ್ವನ ಯಾಕೆ ಬರ್ತೀರಿ? ಎಲ್ಲಿದ್ದಾರೆ ಡಾಕ್ಟರ್? ಅಡ್ಮಿಷನ್ ಆಫೀಸ್ನಲ್ಲಿ ಇಂಥ ಬೆಳಗ್ಗೆ ಎನ್ಫೋರ್ಸ್ಮೆಂಟ್ ಆಫೀಸ್ನವರು, IT ಡಿಪಾರ್ಟ್ಮೆಂಟ್ನವರು, ಸರ್ವಿಸ್ ಟ್ಯಾಕ್ಸ್ ಅವರು, ಸೋಷಿಯಲ್ ವೆಲ್ಫೇರ್ನವರು 20 ಬಂದು ಕೂತಿದ್ದಾರೆ. ನೀವ್ಯಾಕೆ ಬಂದ್ರಿ? ಏನ್ ನಡೀತಿದೆ ಅಂತ ನೋಡೋಕೆ. ಇದೆಲ್ಲ ಇಲ್ಲಿದ್ದೆ ಬಿಡಿ. ಅವ್ರೇನು ಹುಡುಕಾಡಿದ್ರು ಅವ್ರಿಗೇನು ಸಿಕ್ಕಲ್ಲ. ಅವ್ರಿಗೇನು ಪ್ರೂವ್ ಮಾಡ್ಕೊಳಕ್ಕೂ ಆಗಲ್ಲ. ಆದ್ರೂ ಒಂದೇ ಒಂದು ಪ್ರಶ್ನೆ, ರಾಜಕೀಯದವರು ಈ ಲೆವೆಲಿಗೆಲ್ಲ ಯಾಕೆ ಇಳಿತೀರಿ? ನನ್ನ ನೆನ್ಪಿದ್ಯಾ? ಇಲ್ಲ, ಸಾಧ್ಯನೂ ಇಲ್ಲ. ನನ್ನಂತವ್ರು ನಿಮ್ ಬದುಕಲ್ಲಿ 100. ಭದ್ರಾ ಮೇಲ್ದಂಡೆ ಯೋಜನೆ ನೆನ್ಪಿದ್ಯಾ? ಈಗ ನೆನ್ಪಿಗೆ ಬಂದಿರ್ಬೋದು. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಕೆನಾಲ್ ಕಟ್ಟೋ ಕಾಂಟ್ರಾಕ್ಟ್ ನಿಮ್ಮ ಮೇಲೆ ಕೊಟ್ಟಿಲ್ಲ ಅಂತ ನನ್ನ ಸಸ್ಪೆಂಡ್ ಮಾಡಿ 3 ವರ್ಷ ಮನೇಲಿ ಕೂರಿಸಿದ್ರಿ. ಹೋಟೆಲ್ ಪ್ರೂವ್ ಮಾಡ್ಕೊಂಡು ಬಂದಾದ್ಮೇಲೆ ದೂರದ ಹತ್ತನಿಗೆ ಎಸ್ತ್ರಿ 10 ವರ್ಷ 14 ಟ್ರಾನ್ಸ್ಫರ್ ಹಲ್ ಕಚ್ಕೊಂಡು ಕೂತ್ಕೊಂಡಿದ್ದೆ. ಈಗ ನಾನು ಡ್ರಗ್ ಎನ್ಫೋರ್ಸ್ಮೆಂಟ್ ಕಮಿಷನ್ ನ ಚೀಫ್ ಆಫೀಸರ್. ನಿಮ್ ಮಗ ನಿಮ್ಮನ್ನು ಮುಗ್ಸೋಕೆ ನನ್ನಿಲ್ಲಿ ಕಳ್ಸಿರೋದು. ಆದ್ರೆ ನಾನು ಹಲ್ಕ ಕೆಲಸ ಮಾಡಲ್ಲ. ಯಾಕಂದ್ರೆ ಡಾಕ್ಟರ್ ಜೇಟ್ ಮಾಡ್ತಿರೋ ರಿಸರ್ಚ್ ಇಂದ ಮುಂದೆ ಲಕ್ಷಾಂತರ ಜನರಿಗೆ ಹೆಲ್ಪ್ ಆಗುತ್ತೆ. ನಿಮ್ಮಂತ ದುಷ್ಟ ರಾಜಕಾರಣಿಗಳಿಗೋಸ್ಕರ ಈ ಆಸ್ಪತ್ರೆ ಮುಚ್ಚುವಂತ ಅಮಾನವೀಯ ಕೆಲಸ ನಾನ್ ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಗಿವ್ ಅನ್ ಕ್ಲಿಯರ್ ಚಿಟ್ ವಿತ್ ಅನ್ ಎಕ್ಸಲೆಂಟ್ ರೆಕಮೆಂಡೇಶನ್. ಆದ್ರೆ ನಾನು ಪುನಃ ಟ್ರಾನ್ಸ್ಫರ್ ಆಗುತ್ತೆ. ಐ ಆಮ್ ರೆಡಿ ಫಾರ್ ಇಟ್. ಐ ಆಮ್ ಸಾರಿ. ಸಾರಿ? ಸಾರಿ ಫಾರ್ ವಾಟ್? ನನ್ನನ್ನ 3 ವರ್ಷ ಸಸ್ಪೆಂಡ್ ಮಾಡಿದ್ದಕ್ಕ? ಇನ್ 3 ವರ್ಷ ದೂರದ ಹತ್ತನಿಗೆ ಕೊಳ್ಸಿದ್ದಕ್ಕ? ನಾನು ಹೇಳ್ತೀನಿ ನನ್ ಬಿಟ್ಟು ಹೋದಕ್ಕ? ಹಾರ್ಟ್ ಅಟ್ಯಾಕ್ ಇಂದಾಗಿ ನನ್ನ ತಾಯಿ ಸತ್ತಿದ್ದಕ್ಕ? ನೀವು ರಾಜಕಾರಣಿಗಳು ನೀವು ಹೇಳಿದ ಮಾತೆ ನಡಿಬೇಕೆಂಬ ಹಠಕ್ಕೋಸ್ಕರ ಇನ್ನೊಬ್ಬರಿಗೆ ಒಂದು ಬದುಕಿದೆ ಅನ್ನೋದನ್ನೇ ಮರಿತೀರಿ. ಹೋಗ್ಲಿ ಬಿಡಿ, ಅವರಿಗೆ ಚೇಂಜ್ ಆಗಿದ್ದಾರೆ. ಚೇಂಜ್ ಆಗ್ಲೇಬೇಕು ತಾನೆ. ಮನೆ ಬಾಗಿಲು ತೆಗೆದುಕೊಳ್ಳೆ ಸೂಟ್ ಕೇಸ್ ಬದಲು ಯಮನ್ ಪಾಶ ಕಣ್ಣಿಗೆ ಬಿದ್ರೆ ಎಂತವನು ಚೇಂಜ್ ಆಗ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಇಲ್ಲ ಕೊಡ್ಕೊಳ್ರಿ.
ಯಾವ್ದಾದ್ರು ಪ್ರೈವೇಟ್ ಸೆಕ್ಟರ್ಗೆ ಹೋಗಿ ಆರಾಮಾಗಿ ಕಾರು ಬಂಗ್ಲೆ ಮಾಡ್ಕೊಂಡಿದೀಯ ಅಂತ ಎಷ್ಟೋ ಜನ ಹೇಳಿದ್ರು. ಆದ್ರೆ ನಾನ್ ನಂಬಿರೋ ತತ್ವಗಳಿಗೆ, ನನ್ನ ಹೋರಾಟದ ಗುಣಗಳ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ನಾನ್ ರೆಡಿ ಇರ್ಲಿಲ್ಲ. ಸತ್ಯಕ್ಕೆ ಎದೆ ಕೊಟ್ಟು ನಿಂತಾಗ ನನಗೆ ಹೆಮ್ಮೆ ಅನಿಸ್ತಿತ್ತು. ಇಂಥವ್ರ ಮಧ್ಯ ನಾವು ಬದುಕ್ಬೇಕಂದ್ರೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಬೇಕು. IAS IPS ಆಫೀಸರ್ಗಳಂದ್ರೆ ಇವ್ರು ರಿಮೋಟ್ ಕಂಟ್ರೋಲ್ ನ ಬಟನ್ ಅಡಿಗಿರೋ ಚಾನಲ್ಗಳಲ್ಲ ಅಂತ ಪ್ರೂವ್ ಮಾಡ್ಬೇಕು. 80 ವರ್ಷ 90 ವರ್ಷ ಆದ್ರೆ ಯಾಕೆ ಬೇಕು ಪವರ್? ಮನೆಗೆ ಹೋಗಿ ಬಿಟ್ಕೊಳ್ಳಿ. ಇಡೀ ದೇಶಕ್ಕೆ ರೂಲ್ಸ್ ಹೇಳ್ತೀರಿ, ರಿಟೈರ್ಮೆಂಟ್ ಏಜ್ ಬಗ್ಗೆ ಟೇಬಲ್ ಕುಟ್ಟಿ ಹೊಡ್ಕೊಳ್ತೀರಿ. ನಿಮಗಿಲ್ವಾ ರಿಟೈರ್ಮೆಂಟ್? ಸಣ್ಣ ಸಣ್ಣ ಪೋಸ್ಟ್ ಗಳಿಗೂ ಊರಾಗೋದು ಕ್ವಾಲಿಫಿಕೇಶನ್. MLA MP ಗಳಾಗೋದಕ್ಕೆ ಅದು ಬೇಡ. ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಆದ್ರೂ ಇಡೀ ದೇಶ ಇವ್ರ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಸರ್ವಿಸ್ ಅಲ್ಲಿರುವಾಗ ನಾವು ಸತ್ರೆ ನಮ್ ಕೆಲಸ ನಮ್ಮ ಮಕ್ಕಳಿಗೆ ಕೊಡ್ಸೋಕೆ 100 ಗಂಟೆ ತಕರಾರು. ಇವ್ರ ಮಕ್ಕಳು ಬೆಳಕಿದ್ದಾಗೆ MLA ಗಳಾಗ್ಬೇಕು, MP ಗಳಾಗ್ಬೇಕು, CM ಗಳಾಗ್ಬೇಕು, PM ಗಳಾಗ್ಬೇಕು. ಪವರ್ ಅಲ್ಲಿರೋದ ಯಾರಿಗೆ ಹೆಲ್ಪ್ ಮಾಡಿದ್ದೀರಾ ಅಂತ ಇಲ್ಲಿ ಬದುಕೋಕ್ ಬಂದು ಸೇರಿದ್ದೀರಿ. ನೀವು ಹೆಲ್ಪ್ ಮಾಡಿರೋರೆಲ್ಲ ಫಾಲ್ಟ್ ತರ ಸೊಸೈಟಿ ತುಂಬಾ ಆಡ್ಕೊಂಡಿದ್ದಾರೆ. ಒಂದೇ ಒಂದು ಗುಲಾಬಿ ಗಿಡ ಬೆಳೆಸಿದ್ರೆ, ಅಟ್ಲೀಸ್ಟ್ ತುಳಸಿ. ನಾನೇ ಏನಾದ್ರೂ ಇವ್ರ ಜಾಗದಲ್ಲಿ ಇದ್ದಿದ್ರೆ ಮೊದಲ ದಿನಾನೇ ವಿಷ ಚುಚ್ಚಿ ಸಾಯಿಸ್ತಿದ್ದೆ. ಆದ್ರೂ ಒಂದೇ ಒಂದು ಒಳ್ಳೆ ಮಾತು ಹೇಳೋಕೆ ಇಷ್ಟಪಡ್ತೀನಿ. ಇವ್ರ ಮಗನಿಗಿಂತ ಇವ್ರ ವಾಸಿ ಅಲ್ಲವನ? ಯು ಆರ್ ಎಕ್ಸಾಕ್ಟ್ಲಿ ರೈಟ್. ಡಾಕ್ಟರ್, ನನಗೊಂದು ಹೆಲ್ಪ್ ಮಾಡ್ತೀನಿ. ನನ್ನ ಮಗನಿಗೆ ಫೋನ್ ಮಾಡಿ ನಾಳೆ ಹಾಸ್ಪಿಟ್ಲಿಗೆ ಬರುತ್ತೆ. ನಾನು ಅವನ ಜೊತೆ ಮಾತಾಡ್ತೀನಿ. ನಿಜವು ವಿಷ್ಣು ವಿಶ್ವದರಸು ವಿಶ್ವಧಾಮನು, ಒಂದು ಹೆಜ್ಜೆ ಇಟ್ಟು ಭುವಿಯ ನಾಕವಳೆದನು, ಎಷ್ಟು ಚಿಕ್ಕದ ಹೃದಯ ಏನು ಮಲಸಿದೋ. ಯಾಕೆ ಹೇಳಿ ಕಳಿಸಿದ್ರಿ? ಅಸೆಂಬ್ಲಿ ನಡೀತಾ ಇದೆ, ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ. ನಾನು ರಾಜಕೀಯಕ್ಕೆ ವಾಪಸ್ ಬರಲ್ಲ. ನೀವು ಯಾವ ಮಾತನ್ನು ಉಳಿಸ್ಕೊಂಡಿದ್ರಿ ಅಂತ ನಾನು ಇದನ್ನ ನಂಬಬೇಕು. ಲಾಯರ್ ಕರ್ಸಿ ಅಪ್ಲೈ ಮಾಡಿಸ್ಕೋ. ದಿಢೀರ್ ನಿರ್ಧಾರಕ್ಕೆ ಕಾರಣ? ಪ್ರಪಂಚದಲ್ಲಿ ಬೇರೆಯವರಿಗೂ ಒಂದು ಬದುಕಿರುತ್ತೆ ಅಂತ ಅರ್ಥ ಆಯ್ತು. ಯಾವ ಓದಿರೋ ವರ್ಷದ ಕೆಳಗಡೆ ಈ ಜ್ಞಾನೋದಯ ಆಗಿದ್ದು? ಸಾಕಿನ ವ್ಯಂಗ್ಯ. ನನಗೋಸ್ಕರ ಡಾಕ್ಟ್ರಿಗೆ ಕೊಡ್ತಾರೆ ಹಿಂಸೆ ನಿಲ್ಲಿಸು. ನನ್ನ ರಾಷ್ಟ್ರದ ಓದಿರು ಬೆಳೆಸ್ಕೋಬೇಡ. ನನಗೆ ಅದು ಸ್ಟಾಪ್ ಆಗಲಿ. ರಾಕ್ಷಸತ್ವ ಬೆಳೆಸ್ಕೊಳ್ಳದೆ ಇದ್ರೆ ವಿಧಾನಸೌಧ ಆಳ್ಲಿಕ್ಕೆ ಆಗೋದಿಲ್ಲ. ನಾನು ಅನುಭವಿಸ್ತಿರೋದು ಕಾಣಿಸ್ತಿಲ್ವ ನಿನಗೆ? ಅದು ನಿನ್ನ ಹಣೆ ಬರ. ರೋಗದ ಲಕ್ಷಣ ಕಾಣಿಸ್ಕೊಂಡಾಗಲೇ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಿತ್ತು. ನನಗೇನು ಆಗಲ್ಲ. ದೇವರು, ದೇವಸ್ಥಾನ, ಜ್ಯೋತಿಷಿಗಳು, ಗುರುಗಳು ಅಂತ ಓಡಾಡ್ಕೊಂಡಿದ್ದೆ. ಎಲ್ಲೋದ್ರು ನಿನ್ ಜ್ಯೋತಿಷಿಗಳು. ಪಾಪದ ಫಲ ಕಾಣಾಗಿದ್ದು. ಪಾಪ ಪುಣ್ಯ ಅಲ್ಲ, ಹೇಡಿಗಳಿಗಂತ ನೀನೇ ಅಂತಿದ್ದೆ ಅಂತ ನನ್ನ ನೆನಪು. ಏನ್ ಮಾಡ್ಬೇಕು ನಾನು? ನಾಳೆ ಚೀಫ್ ಸೆಕ್ರೆಟರಿ ಬರ್ತಾ ಇದ್ದಾನೆ, ಅವನು ಹೇಳಿದ ಕಡೆ ಸೈನ್ ಮಾಡು. ಏಯ್, ನನ್ನ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ವೇ ನನಗೆ? ನಿನ್ನ 3 ಜನ ಅಳಿಯಂದ್ರ ಬಗ್ಗೆ ಇಲ್ಲ. ಮಠ ಗುರುಗಳು ಅಂತ ರಾಜಕೀಯ ಮಾಡಕ್ ಹೋದ್ರೆ ಮೂಟೆ ಕಟ್ಟಿಸ್ಬಿಡ್ತೀನಂತನ್ನು. ಏಯ್, ನಿನ್ನ ಅಕ್ಕಂದ್ರು ಒಡ ಹುಟ್ಟಿದವರು, ಅವ್ರ ಕತೆ ಏನೋ? ಅಕ್ಕ, ಬಾವ, ಅಣ್ಣ, ತಮ್ಮ, ನಮ್ಗೆ ಯಾವ ಸಂಬಂಧನೂ ಬೇಕಿಲ್ಲ. ಈಗ ನಾನು ಬರೀ CM ಅಷ್ಟೇ. ಇದನ್ನೆಲ್ಲ ಎಲ್ಲಿದ್ ಕಲ್ತೀವ? ನಿನ್ನಿಂದಲೇ. ಯಾಕೆ ಡೌಟ? ಈಗ ನಾನು ನನ್ನ ಎರಡನ್ನೂ ನಂಬಲ್ಲ. ಪದವಿ, ಅಧಿಕಾರ, ಸೀಟು ಇದೆಲ್ಲ ವೇಸ್ಟ್ ಕಣ. ಹೌದು, ಇದನ್ನೆಲ್ಲ ಕೇಳಕ್ಕೆ 10 ವರ್ಷ ಕಳೆದ ಮೇಲೆ ಬರ್ತೇನೆ. ಪುರ್ಸೋತ್ ಮಾಡ್ಕೊಂಡು ಇದು ಅನುಭವಿಸೋ ಕಾಲ. ಸ್ಮಶಾನಕ್ಕೆ ಹೊರಟವನಿಗೆ ವೈರಾಗ್ಯದ ಮಾತು. ಬೆಳೆಸ್ತವನು ಕಣ ನೀನ ಒಂದು ಕ್ಷಣ ಯಾಮಾರಿದ್ರೆ
ಗುಜ್ಜಾರಪ್ಪ ರೈಟ್ ಟೈಮ್ ನಲ್ಲಿ ಎಚ್ಚರಿಸದೆ ಹೋಗಿದ್ದಿದ್ರೆ ಆ ನಿನ್ನ ನಾಯಿ ನನ್ನ ಮುಗಿಸಿ ಅವನು ಸಿಎಂ ಆಗ್ತಾ ಇದ್ದ. ಗೊತ್ತಾ ನಿನ್ಗೆ? ಅವನು ದ್ರೋಹಿ. ತಲೆ ಮೇಲೆ ಕೂರ್ಸ್ಕೊಂಡಿದ್ದೀಯವನ್ನ. ನರಸಿಂಹಸ್ವಾಮಿ ಜೊತೆಲಿ ಸೇರ್ಕೊಂಡು ಮಸಲತ್ತು ಮಾಡ್ತಾ ಇದ್ದಾನೆ. ಮುಗಿಸ್ಬಿಡ್ತೀನಿ ಅವನ್ನ. ಇನ್ನಿಷ್ಟ ನಾನು ಹೇಳಿದಾಗ ಕೇಳೋದಿದ್ರೆ, ನಾನು ಹೇಳಿದ ಕಡೆ ಸೈನ್ ಮಾಡೋದಿದ್ರೆ ಇನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ತೀನಿ. ಬೇಕಾಗಿಲ್ಲ. ಡಾಕ್ಟರ್ನ ಮನೆಗೆ ಕರೆಸ್ಲಾ? ಬೇಡ. ಮತ್ತೆ ನೀನು ಬೇವಸ್ಥೆ ತರ ಬಿದ್ದಿದ್ರೆ ಲಕ್ಷಾಂತರ ಒಟ್ಟುಗಳು ನನಗೆ ಹಾನಿ ಆಗುತ್ತೆ. ಗೊತ್ತಾ ನಿನ್ಗೆ? ಹುಷಾರಾದ ಕೂಡಲೇ ಮನೆಗೆ ಬರ್ತೀನಿ. ಡಾಕ್ಟ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಆಗೋದು ಬೇಡ. ನೋಡು, ನಿನ್ನ ಹೆಂಡತಿಗಳು ಮುಚ್ಕೊಂಡು ಅಡಿಗೆ ಮನೆಯಲ್ಲಿ ಕೂತಿರೋಕೆ. ಅವಳೇನ್ ಮಾಡ್ಬಿಟ್ಟ ನನಗೆ? ಅವಳಿಗೂ ಲಾರಿ ಬಸ್ಸು ಕುಚ್ಬಿಡ್ಬಾರ್ದು ನೀನು. ಬೇಡ ಅಂತೀಯ? ಮಾತೃದೇವೋ ಭವ. ಬರ್ತೀನಿ. ಆದ್ರೂ ಈ ಆಶ್ರಮದ 10 ಎಕರೆ ಜಾಗ ನನ್ನ ಕಣ್ ತರಿಸಿ. ಡೋಂಟ್ ವರಿ, ನೀನು ಬರ್ತಿರೋ ತನಕ ಇದೆಲ್ಲ ಸೇಫ್. ಓ ಮರ್ತಿದ್ದೆ, ಪಿತೃದೇವೋ ಭವ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು. ಕಾಯಜ ಪಿತರಿಲ್ಲ ಅಡಿಯ ಬಿಡಲಾಗದು, 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 ಬಿಡಲಾಗದು. ಏನಾಯ್ತು? ಸರ್ ಸರ್, ಅವನು ಅವನು ನಿನ್ನೆಯಿಂದ ನನ್ನನ್ನು ಫಾಲೋ ಮಾಡ್ತಿದ್ದಾನೆ ಸರ್. ಅವನು ಯಾರು? ನೋಡಿ, ಆ ಮನೆ ಹಿಂದೆ ಕಪ್ಪು ಬಟ್ಟೆ, ಕೈಯಲ್ಲೊಂದು ಹಗ್ಗ. ನಿನ್ನೆಯಿಂದ ನಾನು ಹೋದ ಕಡೆ ಎಲ್ಲ ನನ್ನ ಫಾಲೋ ಮಾಡ್ತಿದ್ದಾನೆ ಸರ್ ಅವನು. ಯಾರು ಇಲ್ವಲ್ಲಯ್ಯ? ಅಯ್ಯೋ ಸಂಜೆ ನೋಡಿ ಸರ್, ಆ ಬೇವಿ ಮನೆ ಹಿಂದೆ ಕುತ್ಕೊಂಡು ನೋಡ್ತಾ ಇದ್ದಾನೆ. ಮೊದಲು ನೆರಳಿನ ಹಾಗೆ ಬಂದ, ಹೌದು ಅಲ್ವೋ ಅನ್ನೋ ಹಾಗೆ. ಅದರ ಗಂಟೆ ಕಳೀತಾ ಇದ್ದಾಗೆ ಸ್ಫುಟವಾಗ್ತಾ ಹೋದ. ಅವನು ಹೆಚ್ಚೆಚ್ಚು ಕಾಣಿಸ್ಕೊಳ್ತಿದ್ದಾಗೆ ನನ್ನ ಹೊಟ್ಟೆಯಲ್ಲಿ ನೋವು ಜಾಸ್ತಿ ಆಗ್ತಾ ಹೋಗ್ತಿದೆ ಸರ್. ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೇನ? ನಾನೇ ಹೇಳ್ಕೊಂಡಿಲ್ಲ. ಹೇಳಿ ಹಿಂದಿಂದ ಓಡಾಡ್ಕೊಂಡು ಆಟ ಆಡ್ತೀಯ? ಹೋದ, ನೀವಿದ್ರಲ್ಲ ಎದುರ್ಕೊಂಡು ಹೋದ. ಹೋದ 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 ಯಾಕೋ ನಿನ್ನೆಯಿಂದ ಹಾಡು ಹಾಡಕ್ ಆಗ್ತಿಲ್ಲ, ದನಿಯಾಗಿ ಹೇಳ್ತಿಲ್ಲ. ನಾನೇನೋ ರಾಗ ಹಾಡ್ತಿದ್ರೆ ಹೊಟ್ಟೆ ಒಳಗೇನೋ ಬೇರೆ ರಾಗ ಸ್ವಾರ ಹಾಡ್ತಿದ್ದಂಗ ಅನ್ಸುತ್ತೆ. ಸಂಗೀತಾನೇ ಸುತ್ತೋದ್ಮೇಲೆ ನಾನು ಬದುಕಿ ಹೇಳಿ
ಕಾಳಿನ ಏನ್ ಮಾಡ್ತಾ ಇದ್ಯಾ? ಏನೋ ಬಿಸ್ಕಿಗೆ ಮೆಟಾಸಿನ್ ಫಿಕ್ಸ್ ಮಾಡ್ಕೊಂಡು ಕೊಡ್ಬಿಟ್ಟ ಡಾಕ್ಟರ್ ಅಕ್ಕನಿಗೆ ಯಾಕೆ ಬಂದು ನನಗೆ ಗೊತ್ತಾಗ್ಲಿಲ್ವಾ? ನನ್ ಕರ್ಕೊಂಡು ಹೋಗೋಕೆ ನಾನ್ ಬರಲ್ಲ. ಅವ್ರು ನನ್ ಕೊಲ್ಸೆ ಸಾಲೆ. ಹೋಗು. ಹೋಗು. ಸರ ಬನ್ನ. ಇಲ್ಲಿ ಬನ್ನ, ಇಲ್ಲಿ ಬನ್ನ. ಹೋಗು, ಹೋಗು. ಪಾಚೆ ಇಟ್ಕೊಂಡವನು. ಪಾಚೆ ಎಷ್ಟೇ ಬಿಟ್ಟ. ಅಮ್ಮ. जबिल न्यायाचा तसगत सुख मोर करत जात सुख आ आ संगत सुख मोर मोर करत जात ಸಾಯೋ ಮುಂಚೆ ಒಂದೇ ಒಂದು ಮನೆ ಅಡ್ರೆಸ್ ಇದೆ करत जात मुख अर जबिल न्याय सात संगत सुख मोर मोर करत जात मुख आ आ ಯಾಕೆ? ನಾನು ರಾಜಕೀಯ ಸನ್ಯಾಸ ತಗೋತಿದ್ದೀನಿ ಅಂತ ವೇಣು ಹೇಳ್ಬಿಟ್ರಂತೆ. ಹೌದು. ಯಾರಂತ ಹೇಳಿದ್ರಿ? ನಾನು ನೀವು ಪುನಃ ಸಿಎಂ ಆಗ್ಬೇಕು ಅಂತ ಇನ್ನಿಲ್ಲದ ಹೋಮ ಹವನ ಮಾಡ್ಕೊಂಡು ಒದ್ದಾಡ್ತಿದ್ದೀನಿ. ಹಳೆ ತಲೆಗಳನ್ನ ಒಂದ್ ಕಡೆ ಸೇರಿಸ್ಕೊಂಡು ಹೆದರಿಸ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀನಿ. ನೀವು ತಣ್ಣಗೆ ಯುದ್ಧ ಬೇಡ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದೀರಿ. ಏನ? ಯಾಕೆ? ನನ್ನಿಂದ ರಾಜಕೀಯ ಸಾಧ್ಯ ಇಲ್ಲ ಅನ್ಕೊಂಡಿದ್ದೀರಾ? ಎಕ್ಸ್ ಸಿಎಂ ಮಗಳು ನಾನು. ರಾಜಕೀಯ ನನ್ನ ರಕ್ತದಲ್ಲಿದೆ. ನನ್ನ ಮಗನಿಗೆ ನಾನು ಯಾರು ಅಂತ ತೋರಿಸ್ತೀನಿ. ನನ್ನ ಮಗ ಅಂದ್ರೆ ನಿನ್ನ ಮಗ ವೇಣು ತಾನೆ? ತಮಾಷೆ ಸಾಕು. ಗುರುಗಳ ಆಜ್ಞೆ ಆಗಿದೆ. ನಿಮ್ ಕ್ಯಾನ್ಸರ್ ಇನ್ 15 ದಿನದಲ್ಲಿ ವಾಸಿ ಆಗುತ್ತೆ, ನೀವು ಪುನಃ ಸಿಎಂ ಆಗ್ತೀರಿ ಅಂತ. ಓ, ನಮ್ಮ ಧರ್ಮಕ್ಕೂ ನಿಮ್ಮ ಗುರುಗಳೇ ಅಷ್ಟಲ್ಲ ಜನ. ನೀವು ನಾಳೆನೆ ಪ್ರೆಸ್ ಮೀಟ್ ಕರೆದು ನೆಕ್ಸ್ಟ್ ಮಂತ್ ವಾಪಸ್ ತರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡಿ. ಮುಂದಿನ ಆಟ ನಾನು ಆಡ್ತೀನಿ. ಈಗ ಆಡ್ತಿರೋ ಆಟ ಸಾಕು, ಅದನ್ನೇ ಆಡ್ಕೊಂಡಿರು. ನನಗೆ ರಾಜಕೀಯ ಸಾಕಿದೆ. ಇಷ್ಟು ದಿನ ನೀನು ನೆಗ್ಲೆಕ್ಟ್ ಮಾಡಿದ್ದೆ. ಇನ್ನಾದ್ರೂ ನಿನ್ನ ಜೊತೆ ಇದ್ಕೊಂಡು ನಿಮ್ಮ ಗುರುಗಳ ಸೇವೆ ಮಾಡ್ತೀನಿ. ನಿಮ್ಮ ಆಶ್ರಮದಲ್ಲಿ ಒಂದು ಕೆಲಸ ಕೊಡ್ಸ್ಬೇಡ. ನನ್ ಜೊತೆಗ? ಹೌದು, ನಾನು ನಿನ್ನ ಗಂಡ ತಾನೆ. ಏನ್ ಮಾತಾಡ್ತಿದ್ದೀರಾ? ಯಾಕೆ? ಕೇಳ್ದೆ ಡೈವರ್ಸ್ ತಗೊಂಡ್ಬಿಟ್ಟಿದೆ ಹಾಗೆ. ನೀವು ನನ್ ಜೊತೆಗೆ ಆಶ್ರಮದಲ್ಲಿ ಸೇವೆ? ಎಷ್ಟು ದೇವ್ರೆ ದೇವ್ರೆ ದೇವ್ರೆ, ಇದೇನ್ ಬಂದ್ಬಿಟ್ಟಿತ್ತು? ಗುರುಗಳೇ, ನಾನು ಏನು ಜಾಸ್ತಿ ಕ್ರೀಡೆ ಆಡ್ತಿದ್ದೀರಾ? ಬಿಟ್ಟಾಕಿ ಬನ್ನಿ. ನನ್ ಮನೆಯವರಿಗೆ ಏನೋ ಆಗೋಗ್ಬಿಟ್ಟಿದೆ. ಏನೇನೋ ಮಾತಾಡ್ತಿದ್ದಾರೆ. ನನ್ಗೇನು ತೋಚ್ತಾ ಇಲ್ಲ. ಏನಂದ್ರ? ಹೇಳಿದ್ರೆ ನೀವು ನಂಬಲ್ಲ. ರಾಜಕೀಯ ಬಿಟ್ಟು ನನ್ ಜೊತೆಗೆ ನಿಮ್ಮ ಆಶ್ರಮದಲ್ಲಿ ಸೇವೆ ಮಾಡ್ತಾರಂತೆ. ಹೀಗೆಲ್ಲ ಮಾತಾಡ್ದವ್ರೆ ಅಲ್ಲ. ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ. ಹಾ, ರಾಹು 7ನೇ ಮನೆಗೆ ಪ್ರವೇಶ ಪಡ್ಬಿಟ್ನ. ಸುಮ್ಮನಿರಿ. ಶನಿ ದಿಸೆ 18ರಿಂದ ಶುರು ಆಗ್ಬೇಕು. ಕೂತಿರೋದಾ? ಪೂರ್ವಕ್ಕೆ ಮುಖ ಮಾಡಿದ್ದಾರೆ. ಡಿಗ್ರಿ 33.5.
ಇಲ್ಲ ರೀ, ನನ್ನ ಮಗ ಏನೋ ಮಾಡ್ತಿರ್ತಾನೆ. ಯಾವ್ದಕ್ಕೂ ಚಿದಾನಂದ ಬಾಬು ಅವರನ್ನು ಒಂದ್ ಮಾತು ಕೇಳಿರ್ತೀನಿ, ಕೂಡ್ಲೇ ಹೊರಟೆ. ರಾಜಕಾರಣಿಗಳು ರಾಜಕಾರಣಿಗಳ ತರವೇ ಇರಬೇಕು, ಮನುಷ್ಯರಾಗ ಹೋಗಬಾರ್ದು. ಹಂಗಂದ್ರೇನು ಮೀಡಿಯಾ ನಿರ್ಣಯ ಮಾಡ್ಬಿಟ್ಟು ದಯವಿಟ್ಟು ಹಿಡ್ಕೊಳ್ಬೇಡಿ ಸರ್. ನಾನು ನಿಮ್ಮನ್ನ ಮೀಟ್ ಆಗೋಕೆ 20 ದಿನದಿಂದ ನಾಯಿ ತರ ಕಾಯ್ತಿದ್ದೀನಿ. ನೀನ್ ಯಾಕೆ ನನ್ನ ಮೀಟ್ ಆಗ್ಬೇಕು? ನಿಮ್ಮ ಇಂಟರ್ವ್ಯೂ ಸರ್. ಇಂಟರ್ವ್ಯೂ ಸರ್ ಪ್ಲೀಸ್, ನಾನು ಆ ಡಾಕ್ಸ್ ಮೂಮೆಂಟ್ ಅನ್ನೆಲ್ಲ ತಪ್ಪಿಸಿ ಒಳಗೆ ಬಂದಿದ್ದೆ ಒಂದು ಪವಾಡ. ಒಂದು ತಿಂಗಳಿಂದ ನ್ಯಾಷನಲ್ ನ್ಯೂಸ್ ಚಾನಲ್ ಕೂಡ ಒಳಬಿಟ್ಟಿಲ್ಲ. ಅಂಥದ್ರಲ್ಲಿ ನೀನ್ ಹೇಗೆ ಒಳಗೆ ಬಂದೆ ಮತ್ತೆ? ಕ್ಯಾನ್ಸರ್ ಪೇಷಂಟ್ ಅಡ್ಮಿಟ್ ಆಗಿದ್ದೀನಿ. ವಾಟ್? ಎಸ್ ಸರ್, ನಿನ್ನೆ ಎಲ್ಲ ಡಾಕ್ಟರ್ಸ್ ಸೆಮಿನಾರ್ ಬಂದಿದ್ದೆ. ನಾಳೆ ನನ್ನನ್ನು ನೋಡಕ್ ಬರ್ತಾರೆ. ಅಷ್ಟರಲ್ಲಿ ಆದ್ರೆ ಡಾಕ್ಯುಮೆಂಟ್ಸ್ ಹೇಗೆ ಎಲ್ಲ ಫೋರ್ಜರಿ ಮಾಡಿ ತಂದಿದ್ದೀನಿ ಸರ್. ಸಿಕ್ಕಾಕೊಂಡ್ರೆ ಜೈಲ್ ಕಮ್ಮಿ ಇರಿಸಬೇಕಾಗುತ್ತೆ. ಅಷ್ಟರ ರಿಸ್ಕ್ ತಗೊಂಡು ನನ್ನ ಮೀಟ್ ಆಗಬೇಕಂತ ಏನಿತ್ತು? ಸಾಹಿತ್ಯ ರಾಜಕಾರಣಿ ನಾನು. ನೀವು ಸಾಯ್ತಿರ್ಬೋದು ಸರ್, ಆದ್ರೆ ನಿಮ್ಮನ್ನ ಸುತ್ತುವರಿದಿರೋ ವಿವಾದಗಳು ಸತ್ತಿಲ್ಲ. ಅಂದ್ರೆ ನೀವು ಪುನಃ ರಾಜಕೀಯಕ್ಕೆ ಸೇರೋದು, ನಿಮ್ಮ ಮಗ ನಿಮ್ಮನ್ನ ಕೊಲ್ಸೋಕ್ ಟ್ರೈ ಮಾಡಿದ್ದು, ಮತ್ತೆ ನಿಮ್ಮ ನಾನು ಮತ್ತೆ ರಾಜಕೀಯಕ್ಕೆ ಬರೋದಿಲ್ಲ ಅಂದ್ಮೇಲೆ ಅದೆಲ್ಲ ಮುಗಿದ ಅಧ್ಯಾಯ. ಅದೇ ಹಾಗೆ ನಿರ್ಧಾರ ಬನ್ನಿ ಅಂತ. ಇಲ್ಲಿಂದ ಹೋಗ್ತಿಲ್ಲ ಕರೀಡ ನಾನು. ಸರ್ ಪ್ಲೀಸ್, ನೀವು ಮಾಡೋದು 4 ಮಾತು ನನಗೊಂದು ಹೊಸ ಬದುಕನ್ನ ತಂದ್ಕೊಡ್ಬೋದು. ಇನ್ನೊಬ್ಬರ ಸಾವಲ್ಲಿ, ಇನ್ನೊಬ್ಬರ ನೋವಲ್ಲಿ, ಇನ್ನೊಬ್ಬರ ಅವಮಾನಗಳಲ್ಲಿ ನೀವು ಬದುಕನ್ನ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಪ್ಲೀಸ್, ನನ್ನ ಮಾತು ಕೇಳಿ ಸರ್. ನನಗೆ ಸಂಬಳ ಕೊಡೋರು ಇಂಥದ್ದನ್ನೆಲ್ಲ ತಂದು ಕೊಡ್ತಾ ಇದ್ರೆ ಒಬ್ಬರು ಓಡ್ತಾರೆ. ತಿಂಗಳಿಗೆ ಒಂದು ಚಾನಲ್ ಹುಟ್ಟುತ್ತೆ, ನಿಮಿಷಕ್ಕೊಂದು ಪ್ರೋಗ್ರಾಮ್ ಬರ್ತಿದೆ. ಸರ್ವೈವಲ್ ಪ್ರಶ್ನೆ. ಈ ಸುಳ್ಯದಲ್ಲಿ ಯಾರೋ ರಾಜಕಾರಣಿ, ಯಾರೋ ಫಿಲ್ಮ್ ಆಕ್ಟರು ಅಳುತ್ತಿದ್ದೆ, ಕೂಗ್ತಿದ್ದೆ, ಆಪಾದನೆ ಮಾಡ್ತಾ ಇದ್ರೆ ನಾವು 3 ದಿನ ನಿರಾಳವಾಗಿರ್ಬೋದು. ಇದು ಬಂದ ರಾಜಕಾರಣಿಗಳನ್ನೆಲ್ಲ ಆಡ್ಕೊಂಡು ನಗ್ತೀರಿ. ನಿಮಗೇನಿದೆ ಇನ್ನೊಬ್ಬರ ನೈತಿಕತೆ ಪ್ರಶ್ನೆ ಮಾಡೋ ಅಧಿಕಾರ? ಸರ್, ಈ ನೈತಿಕತೆ ಪ್ರಶ್ನೆ, ನ್ಯಾಯ, ನೀತಿ ಇಂಥದೆಲ್ಲ ದೊಡ್ಡವ್ರಿಗೆ. ನಮ್ದೇನಿದ್ರು ಸೆನ್ಸೇಷನಲ್ ನ್ಯೂಸ್ ತರೋ ಕೆಲಸ ಮಾತ್ರ. ಅಂದ್ರೇನು? ನಿಮ್ಮನ್ನು ಖುಷಿ ಪಡಿಸೋಕೆ ನಿಮ್ಮ ಟಿವಿ ಸ್ಟುಡಿಯೋಗೆ ಬಂದ್ಬಿಟ್ಟು ಕ್ಯಾನ್ಸರ್ ಅನ್ನ ಹೇಗೆ ಚುಚ್ಚಿ ಚುಚ್ಚಿ ಕೊಲ್ತೀವಿ ಅಂತ ಕಣ್ಣೀರು ಸುರ್ಕೊಂಡು ಹೇಳ್ಬೇಕ ನಾನು? ನೀವಾಗ ಹೇಳ್ಕೊಂಡ್ಬಿಟ್ರೆ ನಾನು 6 ತಿಂಗಳು ಕೆಲಸ ಮಾಡ್ಬೇಕಾಗಿಲ್ಲ, ಏಕದಮ್ ನ್ಯಾಷನಲ್ ವೈಡ್ ಪಬ್ಲಿಸಿಟಿ ಸಿಗುತ್ತೆ. ನಿಮಗೇನು ಮನುಷ್ಯತ್ವ ಅನ್ನೋದು ಇಲ್ಲ. ಹಾಗಂದೇನ್ ಸರ್, ಬೆಂಕಿಯ ನಾಮದಲ್ಲಿ 128 ಜನ ಸುಟ್ಟು ಬೂದಿಯಾಗಿದ್ದಾಗ ಅದಕ್ಕೆ ಹೋಗೋದ್ಬಿಟ್ಟು ಫಿಲ್ಮೋತ್ಸವ ಉದ್ಘಾಟಿಸೋದಕ್ಕೆ ಬಂದಿದ್ರಲ್ಲ, ಆಗ ನಿಮಗೆ ಈ ಪ್ರಶ್ನೆನ ಯಾರು ಕೇಳಿಲ್ವ ಸರ್? ಸಾರಿ ಸರ್, ನಾನು ನನ್ನ ಆತ್ಮನ ಚಾನಲ್ಗೆ ಮಾತಾಡಿ ಈಗೇನು ಮಾಡ್ಬೇಕು? ನಾನು ನಿರ್ಧಾರದ ಬಗ್ಗೆ ಒಂದು 5 ಮಿನಿಟ್ಸ್ ಮಾತಾಡಿ ಸರ್, ಅಷ್ಟೇ. ಬರೀ 5 ನಿಮಿಷ? 5 ಕೋಟಿ ಜಾಹೀರಾತು ನನ್ನನ್ನು ಹುಡ್ಕೊಂಡು ಬರುತ್ತೆ. ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಶುರು ಮಾಡಿ ಸರ್. ಸರ್ ಸತ್ತಿಲ್ಲ, ಬದುಕೇ ಎಲ್ಲಿಗೆ ಶುರು ಮಾಡಬೇಕಂತ ಯೋಚಿಸ್ತಾ ಇದ್ದೆ. ಸ್ಟಾರ್ಟ್ ಮಾಡಿ. ಓಕೆ ಸರ್. ನಮಸ್ಕಾರ, ನಾನು ನರಸಿಂಹ. ಕಳೆದ 10 ವರ್ಷ ನಿಮ್ಮ ಆಶೀರ್ವಾದದಿಂದ ಈ ರಾಜ್ಯವನ್ನು ಆಳಿದ ಮಾಜಿ ಮುಖ್ಯಮಂತ್ರಿ. ಸದ್ಯಕ್ಕೀಗ ಕ್ಯಾನ್ಸರ್ ಪೇಷಂಟ್. ಸಾಯ್ತಿನೋ ಬದುಕ್ತಿನೋ ಗೊತ್ತಿಲ್ಲ. ಏನೇ ಆದರೂ ನಾನು ನಿಮ್ಮನ್ನು ಉದ್ದೇಶಿಸಿ ಮಾತಾಡೋದು ಇದೇ ಕಡೆ ಮಾತು. ಸತ್ರೆ ಮಾತಾಡೋ ಅವಕಾಶ ಇಲ್ಲ, ಬದುಕಿದ್ರೆ ಆ ಅವಕಾಶ ಬೇಡ. ನಾನು ರಾಜಕೀಯದಿಂದ ನಿವೃತ್ತಿ ತಗೋತಾ ಇದ್ದೀನಿ. ನೀವು ಇದನ್ನು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಈ ದೇಶ ತನ್ನ ಇತಿಹಾಸದಲ್ಲಿ ಕ್ರಿಕೆಟ್ನಿಂದ ನಿವೃತ್ತರಾಗಿರೋರು ನೋಡಿ, ಅಪರೂಪಕ್ಕೊಮ್ಮೆ ಸಿನಿಮಾದಿಂದ, ಕಾರ್ಪೊರೇಟ್ ವಲಯದಿಂದ ನಿವೃತ್ತರಾಗಿರೋರು ನೋಡಿ. ಆದರೆ ಈ ದೇಶ ತನ್ನ ಚರಿತ್ರೆಯಲ್ಲಿ ರಾಜಕೀಯದಿಂದ ನಿವೃತ್ತನಾಗ್ತಾ ಇದ್ದೀನಿ ಅಂತ ಹೇಳೋ ರಾಜಕಾರಣಿಯನ್ನ ನೋಡಿರೋದು ಬಲು ಅಪರೂಪ.
ಇಲ್ವೇ ಇಲ್ಲ ಅನ್ನಬಹುದು. ಹೀಗ್ಯಾಕೆ ಅಂಥ ನಿರ್ಧಾರ ಅಂತ ಕೇಳ್ತೀರಲ್ಲ. ಕಳೆದ 10 ವರ್ಷ ನಾನು ನಿಮ್ಮನ್ನು ಆಳಿದ್ದಲ್ಲ, ನಿಮಗೆ ಏನು ಕೊಟ್ಟೆ ಅಂತ ಕಳೆದ 10 ತಿಂಗಳು 100 ಸರ್ತಿ ಯೋಚಿಸ್ತೀನಿ. ಏನು ಕೊಟ್ಟಿಲ್ಲ ಅಂತ ಅನಿಸ್ತು. ತುಂಬಾ ತಡವಾಗಿ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಿರಲ್ಲ. ಏನ್ ಮಾಡೋದು? ಬಕೆಟ್ ನನ್ನ ಮಕ್ಕಳು ಬರೇ ಬಾಯಿ ಬಡ್ಕೊಂಡು ನೋಡುವೆ ಬದುಕಿನ ನಿಜ ಸ್ವರೂಪ ಅರ್ಥವಾಗಲೇ ಇಲ್ಲ. ಆದ್ರೆ ಕೊನೆಗೊಮ್ಮೆ ಇಷ್ಟು ವರ್ಷದಲ್ಲಿ ನಾನೇನು ಗಳಿಸ್ತೀನಿ ಅಂತ ಯೋಚಿಸಿದಾಗ ದುಡ್ಡು, ಆಸ್ತಿ, ಜಲ ಮಾತ್ರ ಕಾಣಿಸ್ತು. ಆದ್ರೆ ನಾನಿವತ್ತು ಸಾವಿನ ಹೊಸ್ತಿನಲ್ಲಿ ಇರಬೇಕಾದ್ರೆ ಅವು ಯಾವ ನನಗೆ ಬದುಕನ್ನು ನೀಡೋಕೆ ಶಕ್ತವಾಗ್ತಿಲ್ಲ ಅಂತ ಗೊತ್ತಾದಾಗ ಇಷ್ಟು ವರ್ಷ ನಾನು ಇವುಗಳಿಂದ ಯಾಕೆ ಬಿದ್ದೆ ಅನ್ನೋ ನೋವು ನನ್ನ ಕಾಡ್ತಿದೆ. ಸಾವಿನ ಹೊಸ್ತಿನಲ್ಲಿ ಇರಬೇಕಾದ್ರೆ ಸಾಮಾನ್ಯ ಜನರ ಬದುಕಿನ ಆಶೋತ್ತರಗಳ ಅರಿವಾಗ್ತಾ ಇದೆ. ಮನುಷ್ಯತ್ವ ಅಂದ್ರೇನು ಅಂತ ತುಂಬಾ ತಡವಾಗಿ ಆದ್ರೂ ಈಗ ಅರ್ಥ ಆಗ್ತಾ ಇದೆ. ಏನು ಪ್ರಯೋಜನ? ಕೈಯಲ್ಲಿ ಅಧಿಕಾರ, ಅವಕಾಶ ಇದ್ದಾಗ ಉತ್ತಮರನ್ನ ಬೆಳೆಸದೆ ಬರೇ ಅವಕಾಶವಾದಿಗಳನ್ನ ಬೆಳೆಸದೆ ಅನ್ನೋ ನೋವು ನನ್ನ ಕಾಡುತ್ತದೆ. ನನ್ನ ಅವಧಿಯಲ್ಲಿ ಭ್ರಷ್ಟಾಚಾರ ಅತ್ಯಂತ ಹೆಚ್ಚಿತ್ತು ಅಂತಾರೆ. ಯಾವ ಚೀಫ್ ಮಿನಿಸ್ಟರ್ ಅವಧಿಯಲ್ಲಿ ಭ್ರಷ್ಟಾಚಾರ ಇರಲಿಲ್ಲ? ನೀವೇ ಹೇಳಿ. ಸಿಎಂ ಕುರ್ಚಿ ಇರೋದೇ ಭ್ರಷ್ಟಾಚಾರಗಳ ಬೇರೆಗಳ ಮಧ್ಯೆ. ಗ್ರಾಮ ಪಂಚಾಯತಿಯಿಂದ ಹಿಡಿದು ವಿಧಾನಸೌಧ, ಅಸೆಂಬ್ಲಿಯವರನ್ನ ಕುರ್ಚಿ ಫೈಲ್ ತನಕ ಇದ್ರ ವ್ಯಾಪ್ತಿ ಹಿಡಿದೆ. ಕೆಲಸ ಬೇಕಾಗಲಿ ಅಂತ 100 ರೂಪಾಯಿ ಕೊಡೋದ್ರಿಂದ 100 ಕೋಟಿ ಕೊಡೋ ತನಕ ಯಾವ ಕ್ಷೇತ್ರದಲ್ಲಿ ಬಿಟ್ಟಿದೆ? ಶಿಕ್ಷಣ ಕ್ಷೇತ್ರ, ವ್ಯವಸಾಯ, ವೈದ್ಯಕೀಯ, ಎಂಜಿನಿಯರಿಂಗ್ ಯಾವ ಕ್ಷೇತ್ರದಲ್ಲಿ ಬಿಟ್ಟಿದೆ? ಹಾಗಿದ್ರೆ ಇದನ್ನ ಬದಲಾಯಿಸುವ ಶಕ್ತಿ ಯಾರಿಗೆ? ಯುವ ಶಕ್ತಿಯಲ್ಲಿದೆ, ಸಂವಿಧಾನದಲ್ಲಿದೆ. ನೀವೇ ಹೇಳಿ. ಒಂದಂತೂ ನಿಜ, ನಮ್ಮ ಮನೆ ಕಸಾನ ಬೀದಿಗೆ ಎಸ್ದು ಇಡೀ ದೇಶ ಕೊಡ್ತೀನಿ ಅಂತ ಕಸ್ಪೃಕೆ ಕತ್ತಿಕೊಳ್ಳೋ ಮನೋಭಾವ ಹೋಗೋ ತನಕ ಈ ದೇಶದಲ್ಲಿ ಏನು ಬದಲಾಗೋದಿಲ್ಲ. ನನ್ನಂತವನು ಬೆಳಿಲೇಬಾರ್ದು ಅಂತ ನಿಮ್ಮಲ್ಲಿ ಏನಾದರೂ ಇದ್ರೆ ಅದನ್ನ ಬದಲಾಯಿಸೋ ಶಕ್ತಿ ನಿಮ್ಮ ಕೈಲಿ ಮಾತ್ರ ಇದೆ. ನಮಸ್ಕಾರ. ಒಂದು ವಾರ ಅವನು ಚಾನಲ್ ಬೀಸಿ 16 ವರ್ಷದಿಂದ ಕಾಡ್ತಿದ್ದ ಪರಿಗಿನೆಲ್ಲ ಬರ್ಕಾಡ್ಬಿಟ್ಟೆ. ಎದೇನೋ ಹೊಗರಾಯ್ತು, ಆದ್ರೆ ಜನ ನಂಬ್ತಾರ. ಕೆಟ್ಟಾಗಿರೋ ಸಿದ್ಧಾಗಿರೋರಿಗೆ ಪಟ್ಟ ಸಿಕ್ಕಿದ್ರೆಷ್ಟು ಏನೇ ಹೇಳು, ತಪ್ಪನ್ನ ಅವರು ಇವ್ರ ಮೇಲೆ ಹಾಕಿ ಬೆರಳು ತೋರಿಸಿ ದೂಷಣೆ ಮಾಡೋದಕ್ಕಿಂತ ನಮ್ಮ ಕಡೆ ತೋರಿಸ್ಕೊಂಡು ನುಂಗ್ಕೊಳ್ಳೋದು ಉತ್ತಮ ಅಂತ ಈಗ ಅನಿಸ್ತಾ ಇದೆ. ಈ ಎಲ್ಲ ಆಲೋಚನೆಗಳು 5 ವರ್ಷ ಮುಂಚೆನೆ ಬಂದಿದ್ರೆ ಒಂದಿಷ್ಟು ಒಳ್ಳೆ ಕೆಲಸಗಳಾದ್ರೂ ಆಗ್ತಿದ್ವು. ಎದೆ ಮುಟ್ಕೊಂಡು ಹೇಳು. ಪಾರ್ಟಿ ವರ್ಕರ್ ಆಗಿ ಸೇರ್ಕೊಳ್ಳುವಾಗ 35 ವರ್ಷಗಳ ಹಿಂದೆ ನಾನು ಹೀಗಿದ್ದ. 35 ವರ್ಷದ ಹಿಂದೆ ನೀನು ಹೀಗಿರ್ಲಿಲ್ಲ. ಎಷ್ಟೊಂದು ಆದರ್ಶಗಳನ್ನು ನನ್ನಿತ್ತು, ಸ್ಪಂದನೆಗಳಿತ್ತು, ತುಡಿತಗಳಿತ್ತು, ಕನಸುಗಳಿತ್ತು. ಸಿಟ್ಟಿಂಗ್ ಸಿಎಂ ವಿರುದ್ಧ ಮಾತಾಡಿ 1 ವರ್ಷ ಸಸ್ಪೆಂಡ್ ಆಗಿರ್ಲಿಲ್ವಾ? ನಾನು ಚಿತ್ರದುರ್ಗದಿಂದ MLA ಆಗೋ ತನಕ ಅಷ್ಟೊಂದು ಬದಲಾಗಿರಲಿಲ್ಲ. ಆ ಹಳ್ಳೆಕೆರೆ ಸಿದ್ದರಾಮಣ್ಣ ಪಾರ್ಟಿ ಟಿಕೆಟ್ ಕೊಡಿಸುವಂತ ಸೂಟ್ ಕೇಸ್ ಕೊಡೋ ತನಕ ಅಲ್ಲಿ ಶುರುವಾಯ್ತಾ? ಸೂಟ್ ಕೇಸ್ ತುಂಬಾ 100 ನೋಟಿನ ಬಂಡಲ್ಲೇ ನೋಡಿ ನೀನು 15 ನಿಮಿಷ ಮಾತಾಡಿರ್ಲಿಲ್ಲ. ತಂಗಿ ಮದುವೆ, ಮೂಡೂರಿನ ಹಿರಿಮನೆ ರಿನೋವೇಷನ್, ಗದ್ದೆಗೆ ಪಂಪ್ ಸೆಟ್ಟು ಎಲ್ಲ ದುಡ್ಡಿಂದ ಆಗಿತ್ತು. 35 ಲಕ್ಷದಲ್ಲಿ 30 ವರ್ಷದ ಸಮಸ್ಯೆಗಳೆಲ್ಲ ಕರಗಿ ಹೋದು. ಹೌದು, ಇಷ್ಟೇನಾ ಅನ್ಸ್ಬಿಟ್ಟು ಯಾರು ಅದ್ರ ಬಗ್ಗೆ ಏನು ಹೇಳಿಲ್ಲ, ಏನು ಮಾತಾಡ್ಲಿಲ್ಲ, ಏನು ಆಗೇ ಇಲ್ಲ ಅನ್ನೋ ಹಾಗೆ ಎಲ್ಲರೂ ನನ್ನ ಹತ್ರ ಆಗೋ ಶುರು ಮಾಡಿದ್ರು. ದೊಡ್ಡ ದೊಡ್ಡ ಮೀಟಿಂಗ್ಗಳಿಗೆ, ಡೀಲ್ಗಳಿಗೆಲ್ಲ ನನ್ನ ಕರೆಯೋಕೆ ಶುರು ಮಾಡಿದ್ರು. ನಾನು ಹೀಗಾಗುತ್ತೆ. ಭ್ರಷ್ಟಾಚಾರದ ಫ್ಯಾಮಿಲಿ ತುಂಬಾ ದೊಡ್ಡದು. ಇದ್ದಂಗೆ ಮಿನಿಸ್ಟರ್ ಆಗಿದ್ದೆ. ಸೂಟ್ ಕೇಸ್ಗಳಲ್ಲಿ ದುಡ್ಡು ಹಿಡ್ಕೊಂಡು ನನ್ನ ಮನೆ ಮುಂದೆ ಕಾಯ್ತಾ ನಿಂತಿರೋದು. 100 ರೂಪಾಯಿ ತಗೊಳ್ಳೋ ಹೆಣ್ಣು ಮುಂದೆ ನೋಡ್ತಿದ್ದೆ. ಕೋಟಿ ಗಟ್ಟಲೆ ಡೀಲ್ ಮಾಡಕ್ ಶುರು ಮಾಡಿದೆ. ಮೂಟೆ ಗಟ್ಟಲೆ ದುಡ್ಡುಗಳನ್ನ ತಂದು ನನ್ನ ಮನೆ ಮುಂದೆ ಎಸಿತಾ ಇದ್ರು. ದುಡ್ಡು ಅಂದ್ರೆ ಅಸಹ್ಯ ಹುಟ್ಟಿಸುವಷ್ಟು. ಎಷ್ಟು ಮೂಟೆಗಳು ಮಾಯ ಆದವು. ನನ್ನ ಮನೆ ಕಸ ಗುಡಿಸೋರು 3 ಅಂತಸ್ತಿನ ಬಂಗ್ಲೆ ಮಾಡಿಕೊಂಡ್ರು ಅಂದ್ರೆ ನಂಬಕ್ಕಾಗುತ್ತೆ? ಈ ರಾಜಕಾರಣಿಗಳದ್ದೇ ಸಪ್ರೇಟ್ ಪ್ರಪಂಚ. ಅಲ್ಲಿ ಮಾತ್ರ ಎಲ್ಲರೂ ಸ್ನೇಹಿತರೆ. ಆದರೆ ಸಿಎಂ ಕುರ್ಚಿ ಮೇಲೆ ಆಸೆ ಬಂದಿದೆ. ಸ್ವಂತ ಮಾವಂಗೆ ತಿರ್ಸಿ ಲಕ್ಕ ಹೊಡಿಸಿದ್ದು. ಅಲ್ಲಿಂದ ಶುರುವಾದ ಈ ಬಾಯಾರಿಕೆ ನನ್ನ ದೇಹದೊಳಗೆ ರೋಗ ಹೊಕ್ಕಾಗಲೇ ಬಂದಿದ್ದು. ಯಾರು ಕಾಣ್ತಿಲ್ಲ,
ಏನೂ ಕಾಣಿಸ್ತಿಲ್ಲ, ಬರೀ ಆಸ್ತಿ, ಅಧಿಕಾರ, ದೌಲತ್ತು. ಬೇರೆ ಯಾರಿಗೂ ಸಿಗಬಾರ್ದು ಕೆಟ್ಟ ಹಠ. ನನಗೆ ಈ ಕಾಯಿಲೆ ಬರಲೇಬೇಕಿತ್ತು. ಬಂದಿದ್ದು ಒಳ್ಳೇದಾಯ್ತು. ಇಷ್ಟು ದಿನ ಸಾವಿ ಹೆದರ್ತಿದ್ದೆ, ಬೈತಿದ್ದೆ, ಕೂಗಾಡ್ತಿದ್ದೆ. ಇವತ್ತು ಸಾವು ನನ್ನ ಹತ್ರ ಬರ್ತಿರೋದಕ್ಕೆ ಖುಷಿ ಅನಿಸ್ತಿದೆ ನನಗೆ. ತಪ್ಪಿಗೆ ಶಿಕ್ಷೆ ಇದ್ದಿದ್ರೆ ಹೇಗೆ? ನನ್ನ ಅಧಿಕಾರ ಅವಧಿಯಲ್ಲಿ ಎಂತೆಂಥ ಅಮಾಯಕರನ್ನ ಗೋಳಾಡಿಸ್ಕೊಂಡಿದ್ದೆ. ಅವರ ಶಾಪಗಳು ತಡೆದೇ ಇದ್ರೆ ಒಳ್ಳೆತನಕ್ಕೆ ಎಲ್ಲಿದೆ ಬೆಲೆ? ಇವತ್ತು ನಿಜಕ್ಕೂ ನನಗೆ ಸಾಯಬೇಕು ಅನಿಸ್ತಾ ಇದೆ. ಆದ್ರೆ ನಿನ್ನ ವಿಚಾರದಲ್ಲಿ ನಾನು ಯಾವತ್ತೂ ತಪ್ಪಾಗಿ ಆಲೋಚನೆ ಮಾಡಿದ್ದಿಲ್ಲ. ಅದು ನನಗೂ ಗೊತ್ತು. ಬೈತಿದ್ದೆ, ಚೇಳಿಸ್ತಿದ್ದೆ, ಹೊಡೆದೊಯ್ತಿದ್ದೆ. ಆದರೆ ಒಂದು ನಿಮಿಷ ಕೂಡ ನೀನು ನಂಬಿ ಆಗ್ತಿರಲಿಲ್ಲ. ಒಂದು ಕ್ಷಣ ಕೂಡ ನನ್ನ ಪ್ರೀತಿ ಮಾಡಿದ್ರೆ ನನ್ನ ಕೈಯಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ನೀನು ಏನಾದರೂ ಮಾಡುವಾದ್ರೆ ನಿನ್ನವರಾಗಿ ನೀನು ಯಾರು ಇರಲಿಲ್ಲ. ನನಗೆ ಇನ್ನು ಇದೆಯಲ್ಲ, ಇನ್ನೇನು ಬೇಕು? ಆಸ್ಪತ್ರೆಗೆ ತೋರಿಸಲಿಲ್ಲ, ಮದ್ದು ಮಾಡಲಿಲ್ಲ. ಮಾಡಿದ್ರು ಇದು ವಾಸಿ ಆಗ್ತಾ ಇರಲಿಲ್ಲ. ಇದು ಕಾಯಿಲೆ ಅಲ್ಲ, ಶಾಪ. ಯಾವತ್ತು ನನ್ನ ಬಗ್ಗೆ ಬೇಜಾರಷ್ಟಿಂದ ಇಲ್ಲಾಂದ್ರೆ ಸುಳ್ಳು ಹೇಳಿದಾಗುತ್ತೆ. ಮತ್ತೆ ಕೇಳಿಲ್ಲ ನೀನು. ಹೇಳಿ ಏನ್ ಪ್ರಯತ್ನ? ಕೇಳೋ ಸ್ಥಿತಿಯಲ್ಲಿ ನೀನಿರ್ಬಲ್ಲ. ತುಂಬಾ ತಡವಾಗಿ ಕೇಳ್ತಾ ಇದ್ದೀನಿ. ನಿನಗೆ ಯಾವತ್ತಾದ್ರೂ ಏನಾದ್ರೂ ಆಸೆ ಇದ್ದಿತ್ತ? ಒಂದಾಸೆ ಇದ್ದಿತ್ತು. ಅಯ್ಯೋ ಏನೋ ಒಂದೇ ನಿಜವಾಗ್ಲು ಸುಮ್ಮನೆ ಕೇಳಿದೆ. ನೀನದನ್ನ ಕೇಳಿ ಕಾಲಿ ಇಟ್ಟಿರ್ತಿದ್ದೆ. ಮನುಷ್ಯನ ಇಷ್ಟು ಬದಲು ಮಾಡುತ್ತಲ್ಲ, ಏನಿದ್ರ ಪವರ್ ಅಂತ ತಿಳ್ಕೊಬೇಕಾಗಿತ್ತು. ಬಿಡು, ಹುಷಾರಾದ್ಮೇಲೆ ತಿರ್ಗಾ ಸಿಎಂ ಆಗ್ತೀಯಾ? ಆಯ್ತು ಅನ್ಕೊಂಡಿದ್ದೆ. ಈಗ ಹೇಳ್ತಿದ್ದಲ್ಲ ಎಲ್ಲ ಮುಗಿದ ಮೇಲೆ ತಲೆ ಕಳ್ಸ್ಕೊಳ್ಳೋಣ. ಹುಷಾರಾದ್ಮೇಲೆ ಮುಡೂರಿಗೆ ಹೋಗೋಣ, ವ್ಯವಸಾಯ ಮಾಡೋಣ, ಹಳ್ಳಿ ಜನರಿಗೆ ಸಹಾಯ ಮಾಡೋಣ. ಮರಳಿ ಮಣ್ಣಿಗೆ ಒಂದು ಮಣ್ಣಿನ ಕರವಾಗಿ, ಇಲ್ಲ ಮಣ್ಣಿನ ಮಗನಾಗಿ, ಎಲ್ಲವೂ ಹೀಗೆ ಶುರುವಾದ ಕಡಿಕೆ ದುಡುಕು ಹಳ್ಳಿ ಬಂದು ನಿಂತ್ಕೊಳ್ಳೋದು. ಏನಾಯ್ತು? ಏನ್ ವಿಷಯ? ಹೇಳಕೊಳ್ಳಕ್ಕೆ ನಾಚಿಕೆ ಆಗುತ್ತೆ. ಎಂತ ಮಕ್ಕಳು ಹುಟ್ಬಿಟ್ಟಾರೆ ನೋಡಿ. ಈಗ ಅಂತ ಗೊತ್ತಿದ್ರೆ ಏನಾಯ್ತು ಹೇಳಿ ಸರ್. ಆ ಮನೆ ಮಗ ನನ್ ಜೊತೆಗಿದ್ದ ನಿಮ್ ಜೊತೆ ಮಗ, ಅವನನ್ನ ಮಗ ಅಂತ ಹೇಳ್ಕೊಳ್ಳೋದು ನಾಚಿಕೆ ಆಗುತ್ತೆ. ಇಲ್ಲ ಹೇಳಿದ್ರೆ ನೀವು ನಂಬಲ್ಲ. ಯಾರು ಇದನ್ನ ನಂಬೋಣ? ಏನಾಯ್ತು ಹೇಳಿ. ನನ್ನ ಮೊದಲನೇ ಮಗನ್ನ ಕೊಂಡು ಬಿಟ್ಟಿದ್ದಾರೆ. ಅವರು ಹೆಸರು ನನಗೆ 6 ತಿಂಗಳಿಂದ ಫೋನ್ ಮಾಡ್ತಾ ಇದ್ದ. ನಾನು ಗುರುದೇವರ ನಂಬೇ ಬಿಟ್ಟಿದ್ದೆ. ಮೊನ್ನೆ ಯಾತಕ್ಕೋ ಡೌಟ್ ಬಂದು ಇವನ ಮೊಬೈಲ್ ನೋಡಿದ್ರೆ ಎಲ್ಲ ಕಾಲಗಳು ಇವನ ಮೊಬೈಲ್ ಇಲ್ಲೇ ಬಂದಿದೆ. ಹೇಗಾದ್ರೂ ಮಾಡಿ ಇವನ್ನ ಹಿಡಿದು ಹಾಕಲೇಬೇಕು ಅಂತ ಒಂದು ವಾರ ಕಾದು ಇವತ್ತು ಹಿಡಿದು ಹಾಕಿದೆ. ಸಿಕ್ಕಾಕೊಂಡ. ಅವನು ಮಿಸಿಸಿಪಿನಲ್ಲಿ ಕೋಪಲ್ ಹೋಗಿಲ್ಲ ಅಂತ ಕತೆ ಹೊಡಿತಾನೆ. ನನಗೆ ಶಾರ್ಟ್ ತೊಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಮಾಡ್ತಾರೆ. ನಿಜ, ನಮಗೂ ಹೇಳಿದ್ದಾನ ಅವನು. ಸುಮ್ಮನೆ ಅವನ ಬಗ್ಗೆ ನಾಟನ್ನ ಹೇಗೆ ಅವನು ನನ್ನ ಮಗ ಕಳೆದ ಬಾರಿ ಬೆಂಗಳೂರಿಗೆ ಬಂದಿದ್ದಾನೆ. ಅವನನ್ನ ಇವನು ಕೊಂಡು ಬಿಟ್ಟಿದ್ದಾನೆ. ನಾನು ಮಾತನಾಡಲು ನಂಬುದು ಅಂತಾರ. ಇವತ್ತು ಸೇರ್ ತೀರಿಸ್ಕೊಂಡು ನನ್ನ ಮಗನಕ್ಕೆ ಶಾಂತಿ ತಂದ್ಬಿಟ್ಟೆ. ಏನ್ ಮಾಡ್ಬಿಟ್ರಿ ನೀವು? ನಿದ್ದೆ ಮಾಡ್ತಿದ್ದಾಗ
ಅವರನ್ನ ನಿದ್ದೇನೆ ಅವನು ಸತ್ತ ನಿದ್ದೇನೆ ಸರ್ ನೀವು ಸಿಎಂ ಆಗಿದ್ದಾರಂತೆ ನೀವೇ ಹೇಳಿದ ಅವರು ನನಗೆ ರೀತಿ ಮೋಸ ಮಾಡೋದಿಲ್ಲ ನಾನು ಮನೆ ಕೆಲಸ ಹೋಗಿದ್ದಾನೆ ನ್ಯಾಯಾಧೀಶರಿಗೆ ಹೇಳಿ ನನಗೆ ಶಿಕ್ಷೆ ಆಗಿರೋದು ಹೇಗಿದ್ರೆ ಸ್ವಲ್ಪ ಲಂಚ ಕೊಡ್ತೀವಿ ಸರ್ ಗೊತ್ತಾಗ್ಬೇಕಾ ನನ್ನಿಂದ ಎಲ್ಲ ಹೇಳ್ಕೊಂಡ್ರೆ ಅವರು ನನ್ನೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ರು ಅಲ್ವಾ ಇವ್ರೆ ಏನು ನೋಡ್ತಾ ಇದ್ರಿ ಡಾಕ್ಟ್ರೆ ನಮ್ಗೇನು ತಪ್ಪಿಲ್ಲ ನಿಮ್ದೇನು ತಪ್ಪಿಲ್ಲ ಬನ್ನಿ ನನ್ಗೆ ಗೊತ್ತಿತ್ತು ನೀವು ನನ್ನ ಒಪ್ಕೋತೀರಿ ಅಂತ ಆದ್ರೆ ಬಂದ್ರೆ ನೀವು ನನ್ನ ಸ್ಟೇಷನ್ಗೆ ಕಳ್ಸೋದಿಲ್ಲ ತಾನೆ ಇಲ್ಲ ಥ್ಯಾಂಕ್ಸ್ ನನ್ನನ್ನ ಇಲ್ಲೇ ಇಟ್ಕೊಳ್ಳಿ ನನ್ನ ಆಸ್ತಿ ಪೂರ್ತಿ ನಿಮ್ಮ ಆಸ್ಪತ್ರೆಗೆ ಬರೀತೀನಿ ಆಯ್ತು ಬನ್ನಿ ಬನ್ನಿ ಸರ್ ನ್ಯಾಯಾಧೀಶರಿಗೆ ಹೇಳೋದು ಬೇಡ ಡಾಕ್ಟರ್ ಎಲ್ಲ ನೋಡ್ತಾರೆ ಶಾಲೆ ಒಳ್ಳೆಯವರು ನಾನು ಬರ್ತೀನಿ ಸರ್ ಹೊರಗಿನ ಪ್ರಪಂಚ ಇನ್ನೂ ಭಯಂಕರವಾಗಿದೆ. ಯಾಕೋ ಎದೆ ನೋಡ್ತಾ ಇದೆ. ಡಾಕ್ಟರ್ ಕರೀಲ ಬೇಡ, ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ಕೊತಾರೆ. ಮತ್ತೆ ನಂಗೆ ಹೇಳಿಲ್ಲ, ನೀನ್ ಯಾಕೆ ಎದುರಿಸೋದಂತ ಸುಮ್ಮನೆ ಡಾಕ್ಟರ್ ಹೇಳ್ತೀನಿ. ಬೇಡ, ನನಗೆ ಟ್ರೀಟ್ಮೆಂಟ್ ನೋಡು, ಸಹಿಸ್ಕೊಂಡಿದ್ದಾನೆ ಆಗೋದು ಬೇಡ. ಬದುಕು ಸಾಕು ಅನ್ಸುತ್ತೆ. ಸುಮ್ಮನೆ ಮಳೆಗಾಲ ಪೂರ್ತಿ ಮಂಚದ ಮೇಲೆ ಬಿಟ್ಕೊಂಡು ಕ್ಯಾಲೆಂಡರ್ ನೋಡ್ಕೊಂಡು ಬದುಕು ಇಂಟ್ರೆಸ್ಟ್ ನನಗಿಲ್ಲ. ರಾಜಕೀಯ ನನ್ನ ಪ್ಯಾಷನ್, ಉಸಿರು. ಅದಿಲ್ಲದ ಮೇಲೆ ನನಗೆ ಬದುಕು ಬೇಡ. ಕಡೆಯ ರಾತ್ರಿ ಅನಿಸ್ತಾ ಇದೆ. ಕಡೆಯ ರಾತ್ರಿ ನಾಳೆ ಬೆಳಿಗ್ಗೆ ಒಂದ್ ವೇಳೆ ನಾನು ಬದುಕಿದ್ದಿದ್ರೆ ಬೇರೆಯವರು ಬಂದು ಮೊಸಳೆ ಇಟ್ಟಂಗೆ ಸುಸೋ ಮೊದಲು ನೀರು ಒಂದು ಮನೆ ಇಟ್ಟಂಗೆ ಇರಲ್ಲ. ನನ್ನ ಬೇರೆ ಮನೆ ಇರಿಸ್ಬೇಡ. ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ಸಾವಂತ ತಾಳ ಆಗ್ತೀಯ, ನೆಮ್ಮದಿ ಅನ್ಕೊಳ್ಳೋ ಈಗ ಅಂತ ಆಗ್ತಿದ್ಯಾ? ಸತ್ಯ ಆಗಿದ್ರೆ ನಾನು ನಿನಗೋಸ್ಕರ ಏನ್ ಮಾಡೋದು ತಯಾರೆ. ಇಲ್ಲ ಕೂತ್ಕೊಳ್ಳೋ, ಎಲ್ಲ ಹೋಗೋಣ. ನನ್ನ ಕೈ ಹಿಡ್ಕೊ. ಬೆಳಿಗ್ಗೆ ಹೊತ್ತಿಗೆ ಈ ನನ್ನ ಕೈ ಮರದ ಕೋಳ ಬಿಟ್ಟಿದ್ರೆ ಬಿಟ್ಟು ಹೋಗಿದ್ದಕ್ಕೆ ಕ್ಷಮಿಸ್ಬಿಡೋ. ಬದುಕಬೇಕು ಅನಿಸ್ತಿದೆ. ನಾನು ಮಾಡಿದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅನಿಸ್ತಿದೆ. ಇನ್ನೊಂದು ಟರ್ಮ್ ಸಿಎಂ ಆಗಿ ಅದ್ಭುತವಾದ ಮುಖ್ಯಮಂತ್ರಿ ಅನ್ಸ್ಕೋಬೇಕು ಅನಿಸ್ತಿದೆ. ಬದುಕಬೇಕು ಅಂದ್ರೆ ಸಾವು ಬೇಡ.
Thank you.